3.5 ಲಕ್ಷ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. 2,20,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಅಷ್ಟು ಬೇಡ ಸರ್, ಗಾಡಿ ತಗೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ಮೇಲೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬಿಡಿ ಸರ್. ಡ್ರೆಸ್ ಡ್ರೈವ್ ನೋಡ್ಬೋದು, ಗಾಡಿ ನೋಡ್ಬೋದು, ಕೂತ್ಕೊಂಡು ನೋಡ್ಬೋದು. ನಿಮ್ಗೆ ಇಲ್ಲೊಂದ್ ಸಣ್ಣ ಸ್ಕ್ರಾಚಸ್ ಇದ್ರು ವಿಡಿಯೋದಲ್ಲಿ ಕಾಣಲ್ಲ, ಡೈರೆಕ್ಟ್ ಆಗಿ ಬಂದ್ರೆ ಕಾಣುತ್ತೆ. ನಮ್ಗೇನ್ ಸರ್ ಸೇಲ್ ಆಗ್ಬೇಕು, ಎಂತ ಗಾಡಿ ಬೇಕಾದ್ರೂ ಕೊಟ್ಟು ನಿಮ್ಮನ್ನ ಏಮಾರಿಸಬಹುದು. 75,000 ಹೇಳ್ತಾ ಇರೋದು, ಹೆಚ್ಚು ಕಡಿಮೆ ಆಗತ್ತೆ. ಫಿಕ್ಸೆಟ್ ಅಲ್ಲ. 1,90,000 ನೀವು ಸ್ಯಾಂಡ್ರೋ ಗಾಡಿನ 8 ಮಾಡೋಣ ಎಲ್ಲೂ ಹುಡ್ಕಕ್ ಆಗಲ್ಲ. ಅಡ್ವಾನ್ಸ್ ಮಾಡಿದ್ರೆ ಒಂದು ತಿಂಗಳವರೆಗೂ ಬೇಕಾದ್ರೆ ವೈಟ್ ಮಾಡೋಣ. ಆಮೇಲೆ ನಮಗೆ ಕಮೆಂಟ್ ಹಾಕಕ್ ಹೋಗ್ಬೇಡಿ, ನೀವೇನ್ ಓಡಿಸಿ ನೋಡಿದ್ರ. ಇದು ಆಟೋಮೆಟಿಕ್ ಗಾಡಿ ಸರ್, 3.25 ಲಕ್ಷ ಹೇಳ್ತಾ ಇರೋದು, ಹೆಚ್ಚು ಕಡಿಮೆ ಆಗತ್ತೆ ಸರ್. ಇದು 14 ಮಾಡ್ಲು. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1,90,000 ಹೇಳ್ತಾ ಇರೋದು. ಫಿಡ್ ಬಂದ್ಬಿಟ್ಟು 2018 ಮಾಡ್ಲು. ಪ್ರೈಸ್ ಬಂದ್ಬಿಟ್ಟು 3,30,000 ಹೇಳೋದು. ನೆಗೋಷಿಯಬಲ್ ಅಲ್ಲಿ ಮಾಡಿಸ್ಕೊಡ್ತೀವಿ. 280 ನೆಗೋಷಿಯಬಲ್ ಆಗತ್ತೆ, ರೇಟ್ ಗಾಡಿ ನೆಗೋಷಿಯಬಲ್ ಆಗತ್ತೆ. ಆಮೇಲೆ ಸ್ವಲ್ಪ ಗಂಟ್ಲು ಕಟ್ಟಬಿಟ್ಟಿದೆ ಸರ್, ಕೆಟ್ಟೋಗ್ಬಿಟ್ಟಿದೆ. ಬೇರೆ ಯಾವ್ದಾದ್ರು ಡೀಟೇಲ್ಸ್ ಬೇಕಾದ್ರೆ ಕಿರ್ಚ್ಕೊಂಡು ಈ ಸಲ ಹೇಳಕ್ ಆಗ್ಲಿಲ್ಲ ಅಂತ. ಹಾಯ್ ನಮಸ್ತೆ ಬೆಂಗಳೂರು, ಹಾಯ್ ಕರ್ನಾಟಕ. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್. ಸೊ ನಾನು ಇವತ್ತು ಲೋಟಸ್ ಆಟೋಸ್ಗೆ ಬಂದಿದ್ದೀನಿ. ಲೋಟಸ್ ಆಟೋಸ್ ಬಂದ್ಬಿಟ್ಟು ನಿಮಗೆ ಬನ್ನೇರುಘಟ್ಟ ಮೈನ್ ರೋಡ್ ನಿಯರ್ ಬೈ ನೈಸ್ ಟೋಲ್ ಹತ್ರ ಬರುತ್ತೆ. ಬನ್ನೇರುಘಟ್ಟ ಟೋಲ್ ಹತ್ರ ಬರುತ್ತೆ ಅಂತಲೇ ಹೇಳ್ಬೋದು. ಇದೇ ಒಂದು ನೈಸ್ ರೋಡ್ ಟೋಲು. ಸೊ ಇದ್ರ ಪಕ್ಕದಲ್ಲೇ ಈ ಒಂದು ಶೋರೂಮ್ ಲೊಕೇಟ್ ಆಗಿದೆ. ಇವರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಗಳ ಗಾಡಿಗಳು ಸಿಗುತ್ತೆ. 75,000ದಿಂದ ಇವತ್ತು ಗಾಡಿಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತೆ. ಸೊ ಫುಲ್ ವಿಡಿಯೋ ನೋಡಿ, ಸೊ ದಟ್ ನಿಮಗೂ ಐಡಿಯಾ ಬರುತ್ತೆ ಯಾವ್ಯಾವ ಗಾಡಿಗಳಿದಾವೆ ಅಂತ. ಲೋ ಬಜೆಟ್ ಕಾರ್ಸ್ಗಳು ಕೂಡ ಇವರ ಹತ್ರ ಅವೈಲೇಬಲ್ ಇದೆ. ತುಂಬ ಒಳ್ಳೆ ಬಜೆಟಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಲೋನ್ಗಳು ಕೂಡ ಎಲ್ಲ ಒಂದು ಗಾಡಿಗೆ ಆಗ್ತಾ ಇದೆ, ಕೆಲವೊಂದು ಗಾಡಿಗೆ ಆಗ್ತಾ ಇದೆ, ಕೆಲವೊಂದು ಗಾಡಿಗಳಲ್ಲಿ ಆಗ್ತಾ ಇಲ್ಲ. ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕೆ ಪ್ಲೀಸ್ ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಗಾಡಿಗಳನ್ನ ಟೆಸ್ಟ್ ಡ್ರೈವ್ ಮಾಡಿ. ಎಕ್ಸ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು 2009 ಮಾಡ್ಲು ಡೀಸೆಲ್ ಗಾಡಿ. ಈ ಸಲ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ಡೀಸೆಲ್ ಗಾಡಿನೇ ತೋರಿಸ್ತಾ ಇದೀವಿ. ಕಡಿಮೆ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಬೇಕು ಅನ್ನೋರಿಗೋಸ್ಕರ ಈ ಗಾಡಿ ತೋರಿಸ್ತಾ ಇದೀವಿ. ಡೀಸೆಲ್ 2009 ಮಾಡ್ಲು ಸರ್. 2009 ಮಾಡ್ಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಒಂದ್ಸಲ ಇಂಟೀರಿಯರ್ ಎಲ್ಲ ನೋಡ್ಕೊಂಡು ಬನ್ನಿ ಸರ್. ಇಂಟೀರಿಯರ್ ಏನ್ ಮೇಡಮ್ ಇದು ಸೀಟ್ ಈ ರೇಂಜಿಗೆ ಮಾಡ್ಕೊಂಡಿದ್ದಾರೆ? ಕಸ್ಟಮರ್ ಸ್ವಲ್ಪ ಹೈಟ್ ಕಡಿಮೆ ಅಂತೆ ಸರ್, ಅದಕ್ಕೆ ಹೈಟ್ ಮಾಡ್ಕೊಂಡವ್ರೆ. ನೋಡ್ಬೋದು ಎಷ್ಟು ದಪ್ಪ ಇದೆ ಸೀಟ್ ಅಂತ ಹೇಳಿದ್ರೆ. ಅಷ್ಟೇ ಒಳ್ಳೆ ಕುಷನ್ ಬೇರೆ, ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅದು ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಫ್ರಂಟು 2 ಹೊಸ ಟೈರ್ ತರ ಇದೆ. ಒಂದು ಬ್ಯಾಕ್ ಸೈಡ್ ಟೈರ್ ಸ್ವಲ್ಪ ಉಜ್ಜಿದೆ. ಬೇರೆ ಏನ್ ಡೀಟೇಲ್ಸ್ ಇದೆ ಮೇಡಮ್ ಇದು? ಸರ್ ಅದೇ ಇದು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿಯಲ್ಲಿ ಏನೇನ್ ಫ್ಯೂಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 4 ಪವರ್ ವಿಂಡೋಸ್ ಬರುತ್ತೆ. ನಿಮ್ಗೆ ಒಂದು 2,20,000 ಏನ್ ರೇಟ್ ಅಲ್ಲಿ ಒಂದು ಡೀಸೆಲ್ ಗಾಡಿ ಸಿಗ್ಬೇಕು, ಅದಕ್ಕಿಂತ ಎಲ್ಲ ಫ್ಯೂಚರ್ ಇರುವಂತ ಗಾಡಿನೇ ನಾವು ತೋರಿಸ್ತಾ ಇದೀವಿ. 2,20,000 ಹೇಳೋದು, ಹೆಚ್ಚು ಕಡಿಮೆ ರೇಟ್ ಮಾಡಿಸ್ಕೊಡ್ತೀವಿ ಸರ್. ಫಿಕ್ಸ್ ರೇಟ್ ಅಂತೂ ಅಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದೇನಂದ್ರೆ ಈ ಗಾಡಿಗೆ ಲೋನ್ ಒಂದು ಆಗಲ್ಲ, ಯಾಕಂದ್ರೆ 9 ಮಾಡಲ್ವಾ, 12 ಮಾಡಲ್ ಅಬೋ ಲೋನ್ ಆಗೋದು. ಈ ಗಾಡಿಗೆ ನೀವು ಫುಲ್ ಕ್ಯಾಶ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಬೇಗ ವಿಸಿಟ್ ಮಾಡಿ ಸರ್. ಅಂದ್ರೆ ಪ್ರೈವೇಟ್ ಲೋನ್ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ, ನಮ್ಗೆ ಕಸ್ಟಮರ್ಸ್ ಕೊಡ್ಸಕ್ ಬೇಜಾರಾಗತ್ತೆ. ಸೊ ಅದರಿಂದ ನಾವು ಪ್ರೈವೇಟ್ ಲೋನ್ ಪ್ರೊವೈಡ್ ಮಾಡೋದೇ ಇಲ್ಲ. ಏನಿದ್ರು ಬ್ಯಾಂಕ್ ಲೋನ್ಸ್ ಸರ್. ಇದು ಫುಲ್ ಕ್ಯಾಶ್ ಅಲ್ಲಿ ಇರೋರು ಖಂಡಿತ ಯೋಚನೆ ಮಾಡಿ ಸರ್. ಒಳ್ಳೆ ಡೀಸೆಲ್ ಗಾಡಿ, ರೇಟು ನೆಗೋಷಿಯಬಲ್ ಅಲ್ಲೇ ಮಾಡಿಸ್ಕೊಡಿ. ನೆಗೋಷಿಯಬಲ್ ಮಾಡ್ತೀರಾ? ಓಕೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಫೋರ್ಡ್ ಫಿಗೋ ಇದೆ. ಫಿಗೋ ಬಗ್ಗೆ ಸರ್ ಇದು 2010 ಮಾಡ್ಲು. 2010 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಏನೆಲ್ಲಾ ಗಾಡಿ ಚೆನ್ನಾಗಿದೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ಎಲ್ಲಾನು ಚೆನ್ನಾಗಿರೋಂತ ಗಾಡಿಗಳು ಸರ್ಟಿಫೈಡ್ ವೆಹಿಕಲ್ಸ್ ನಮ್ಮ ಹತ್ರ ಈಗ ಸದ್ಯಕ್ಕಿರೋದು. ಸರ್ಟಿಫೈಡ್ ವೆಹಿಕಲ್ ಇವೆಲ್ಲ ವೈಸ್ ಡ್ರೈವ್ ಕಡೆಯಿಂದ ಸರ್ಟಿಫೈಡ್ ಆಗಿರುತ್ತೆ ನಿಮಗೆ. ಸೊ ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನೋಡಬಹುದು ಡಿಫಾಗರ್ ವೈಪರ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಅಲ್ವಾ ಮೇಡಮ್ ಇದು? ಹೌದು ಸರ್, ಪೆಟ್ರೋಲ್ ವರ್ಷನ್ ಇದು. ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ ನೋಡಬಹುದು ಸರ್, ಇಂಟೀರಿಯರ್ ಎಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂತ. 2010 ಮಾಡ್ಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ. ನಾನು ಡೀಸೆಲ್ ಗಾಡಿನೂ ತೋರಿಸ್ತೀನಿ. ಇದು ಪೆಟ್ರೋಲ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು ಒಂದು 2,30,000 ನೆಗೋಷಿಯಬಲ್ ಅಲ್ಲಿ ಆಗುತ್ತೆ ಸರ್. ಯಾಕಂದ್ರೆ ಫೋರ್ಡ್ ಗಾಡಿಗೂ ಲೋನ್ ಆಗಲ್ಲ, ಯಾಕಂದ್ರೆ ಶೋರೂಮ್ ಸ್ಟಾಪ್ ಆಗಿರೋದ್ರಿಂದ ಲೋನ್ ಆಗಲ್ಲ. ರೇಟ್ ನೆಗೋಷಿಯಬಲ್ ಅಲ್ಲಿ ಮಾಡಿಸ್ತೀವಿ. ಇದು ಸಿಂಗಲ್ ಓನರ್ ಅಲ್ವಾ? ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಗಾಡಿನೂ ಚೆನ್ನಾಗಿದೆ, 70,000 ಓಡಿರೋದು ಗಾಡಿ. ಗಾಡಿನೂ ಚೆನ್ನಾಗಿದೆ. ಡೈರೆಕ್ಟ್ ಆಗಿ ಒಂದ್ಸಲ ವಿಸಿಟ್ ಮಾಡ್ಲಿ ಸರ್ ಕಸ್ಟಮರ್ಸ್ ಯಾರಾಗಿರಿ. ಇನ್ನ ಸ್ವಲ್ಪ ಕಮ್ಮಿ ಮಾಡ್ತೀರಾ ಅಲ್ವಾ? ಹೌದು ಖಂಡಿತ ಸರ್. ಓಕೆ, ಇಲ್ಲಿ ಒಂದು i10 ಇದೆ. ಹೇಳಿ ಮೇಡಮ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಲೋನ್ ಆಗೋಂತ ಗಾಡಿ. ಸೊ i10 ಹೋದ್ಸಲ ನಾವು ಸುಮಾರು ಗಾಡಿಗಳು ಹಾಕಿರೋದ್ರಿಂದ ಕಸ್ಟಮರ್ ಹೆವಿ ಕಸ್ಟಮರ್ಸ್ ಇದ್ರು. ಸೊ i10 ಇದು 2012 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಸರ್. ಇದು ನಿಮ್ಗೆ ಏನೇನ್ ಫ್ಯೂಚರ್ಸ್ ಬರೋದಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇನ್ನ ಮ್ಯೂಸಿಕ್ ಸಿಸ್ಟಮ್ ಒಂದಿಲ್ಲ, ಯಾಕಂದ್ರೆ ಕಸ್ಟಮರ್ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಮೈಂಟೈನ್ ಮಾಡಿದ್ದಾರೆ.
ಲೆದರ್ ಸೀಟ್ ಕೂಡ ಇದೆ 80% ಲೋನ್ ಮಾಡಿಸ್ಕೊಡ್ತೀನಿ ಅದು ನಮ್ಮ ಬೆಂಗಳೂರಲ್ಲಿ ಇರೋರಿಗೆ ಸರ್ ಔಟ್ ಸೈಡ್ ಇರೋರಿಗೆ ಲೋನ್ ಆಗಲ್ಲ ರೀಸನ್ ಏನಂದ್ರೆ ನಾವು ಸ್ವಲ್ಪ ಲೋನ್ ಇಂದ ಪ್ರಾಬ್ಲಮ್ ಬೇರೆ ಕಡೆ ಲೋನ್ ಮಾಡಿಸಿರೋ ಪ್ರಾಬ್ಲಮ್ ಆಗಿತ್ತು ಹೆಚ್ಚು ಕಡಿಮೆ ನಾವು ರೇಟ್ ಅನ್ನು ಮಾಡಿಸ್ಕೊಡ್ತೀವಿ 3.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ AC ಪಾಸ್ಟಿಂಗ್ ವಿಂಡೋಸ್ ಬರುತ್ತೆ ಇದು ಮೈಲೇಜ್ ಒಂದು 18-19 ಮೈಲೇಜ್ ಬರುತ್ತೆ ಲೋನ್ ಅಲ್ಲಿ ಬೇಕು ಅನ್ನೋರು ಈ ಗಾಡಿನ ಸಜೆಸ್ಟ್ ಮಾಡ್ಕೊಳ್ಳಿ ಸರ್ ಇನ್ನ ಲೋನ್ ಆಗುವಂತ ಗಾಡಿ ಸುಮಾರು ಗಾಡಿಗಳಿದೆ ನೆಕ್ಸ್ಟ್ ತೋರಿಸ್ತಾ ಇರ್ತೀವಿ ಇದು ಸದ್ಯಕ್ಕೆ ಫಸ್ಟ್ ಗಾಡಿ ಲೋನ್ ಆಗುವಂತ ಗಾಡಿ ತೋರಿಸ್ತಾ ಇದೀವಿ i10 12 ಮಾಡಲ್ ಗಾಡಿ ಸಿಂಗಲ್ ಓನರ್ 3.5 ಲಕ್ಷ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್ ನೆಕ್ಸ್ಟ್ ಎರ್ಟಿಗಾ ಇದೆ ನಮ್ಮ ಮುಂದೆ ಇದು ZA ಪ್ಲಸ್ ಫುಲ್ ಟಾಪ್ ಎಂಡ್ ವರ್ಷನ್ ಇದು 12 ಮಾಡಲ್ ಸಿಂಗಲ್ ಓನರ್ ಗಾಡಿ ಎರ್ಟಿಗಾ ಹುಡುಕ್ತಾ ಇರೋರು 8 ಸೀಟರ್ ಗಾಡಿ ಹುಡುಕ್ತಾ ಇರೋರಿಗೋಸ್ಕರ ಈ ಸಲ ಒಂದು ಗಾಡಿ ತೋರಿಸ್ತಾ ಇದೀವಿ ಇನ್ನೊಂದು ಗಾಡಿ ಕೂಡ ಇದೆ ಇದು 12 ಮಾಡಲ್ ಲೋನ್ ಕೂಡ ಆಗುತ್ತೆ 80% ಲೋನ್ ಮಾಡಿಸ್ತೀವಿ ಫುಲ್ ಟಾಪ್ ಎಂಡ್ ವರ್ಷನ್ ಸರ್ ಟಾಪ್ ಎಂಡ್ ವೇರಿಯಂಟ್ ನೋಡ್ಬೋದು ನೀವು ಇಂಟೀರಿಯರ್ ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಬರುತ್ತೆ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ ಒಳ್ಳೆ ಫೀಚರ್ಸ್ ಕೂಡ ಇದರಲ್ಲಿ ಆಫರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ZDI ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಅಲ್ವಾ ಮೇಡಮ್ ಇದು ಹೌದು ಸರ್ ಡೀಸೆಲ್ ಗಾಡಿ 8 ಸೀಟರ್ ಬೇಕು ಅನ್ನೋರು ಖಂಡಿತ ಒಂದ್ಸಲ ವಿಸಿಟ್ ಮಾಡಲಿ ಸರ್ ಓಕೆ ತುಂಬಾ ಫ್ಯಾನ್ ಬೇಸ್ ಇದೆ ಮೇಡಮ್ ಇದೆಲ್ಲ ಫ್ಯಾಮಿಲಿ ಪರ್ಪಸ್ ಗೆ ಯೂಸ್ ಆಗುತ್ತೆ ಗಾಡಿ ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಮೈಂಟೆನೆನ್ಸ್ ಇನ್ನೊಂದು ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಕಂಫರ್ಟಬಲ್ ಗಾಡಿ ಅನ್ನೋದ್ರಿಂದ ಎರ್ಟಿಗಾ ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ 6,80,000 ಹೇಳ್ತಾ ಇರೋದು ಸರ್ ಹೆಚ್ಚು ಕಡಿಮೆ ಗಾಡಿ ಮಾಡಿಸ್ಕೊಡ್ತೀವಿ ZDI ಪ್ಲಸ್ ಇಡೀ ನೀವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಹುಡ್ಕ ಬಂದ್ರೆ 8 ಸೀಟರ್ ಗಾಡಿನ ಈ ರೇಟ್ ಕೊಡಲ್ಲ ZDI ಪ್ಲಸ್ ನ ಸೊ ನಾವು ಕೊಡ್ತಾ ಇದೀವಿ ನೆಗೋಷಿಯಬಲ್ ಅಲ್ಲಿ ಮಾಡಿಸ್ತೀವಿ ಫಿಕ್ಸೆಡ್ ಅಂತೂ ಅಲ್ಲ 6.5 ಲಕ್ಷ ಹೇಳ್ತಾ ಇರೋದು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್ ನೆಕ್ಸ್ಟ್ ಅಮೇಜ್ ಇದೆ ನಮ್ಮ ಮುಂದೆ ಆಟೋಮೆಟಿಕ್ ಗಾಡಿ ಇದು ಪೆಟ್ರೋಲ್ ಗಾಡಿ ಲೋನ್ ಬೇಕು ಅನ್ನೋರ್ಗು ಲೋನ್ ಸಿಗತ್ತೆ ಆಟೋಮೆಟಿಕ್ ಏನು ಅಂದ್ರೆ ಸರ್ ಸ್ವಲ್ಪ ಏನೋ ಕಸ್ಟಮರ್ ಯೂಸ್ ಮಾಡ್ತಿರ್ಬೇಕಾದ್ರೆ ಹಿಂದೆ ಟಚ್ ಆಗಿ ರೆಡಿ ಆಗಿದೆ ಗಾಡಿ ಸೊ ಅಷ್ಟು ಅಂದ್ರೆ ಮೇಜರ್ ಏನು ಇಲ್ಲ ಎಲ್ಲ ಶೋರೂಮ್ ಅಲ್ಲೇ ಆಗಿರೋದು ಫುಲ್ ಟಾಪ್ ಎಂಡ್ ವರ್ಷನ್ ಗಾಡಿ ಇದು ಇದರಲ್ಲಿ ನಿಮ್ಗೆ ಡಬಲ್ ಏರ್ ಬ್ಯಾಗ್ ABS ಬರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇನ್ಬಿಲ್ಟ್ ಸಿಸ್ಟಮ್ ಮತ್ತೆ ರಿವರ್ಸ್ ಕ್ಯಾಮ್ರಾ AC ಪಾಸ್ಟಿಂಗ್ ವಿಂಡೋಸ್ ಲೆದರ್ ಸೀಟ್ ಎಲ್ಲ ಬರುತ್ತೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ 80,000 ಓಡಿದೆ ಇದು ಆಟೋಮೆಟಿಕ್ ಗಾಡಿ 5,80,000 ಹೇಳ್ತಾ ಇರೋದು ಸರ್ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಹಿಂದೆ ಟಚ್ ಆಗಿತ್ತಾ ಮೇಡಮ್ ಇದು ಹೌದು ಸರ್ ಇನ್ನಷ್ಟು ಹೆಚ್ಚಾಗಿ ರೆಡಿ ಆಗಿದೆ ಅಂದ್ರೆ ನಾವು ಆಕ್ಸಿಡೆಂಟ್ ಎಲ್ಲ ಚೆಕ್ ಮಾಡಕ್ ಹೋಗಲ್ಲ ಆಕ್ಸಿಡೆಂಟ್ ಫ್ರೀನಾ ಅಂತ ನೋಡ್ತೀವಿ ಅಷ್ಟೇನೆ ಬಟ್ ರೆಡಿ ಆಗಿದೆ ಅಂತ ಕಸ್ಟಮರ್ ಹೇಳಿದ್ದಾರೆ ಸರ್ 5,80,000 ಯಾರು ಸರ್ ಆಟೋಮೆಟಿಕ್ ಗಾಡಿ ಕೊಡ್ತಾರೆ 18 ಮಾಡಲು ಚೆಕ್ ಮಾಡಿಸ್ಕೊಂಡ್ ತಗೊಳ್ಳಿ ಏನೇ ಇದು ರೆಡಿ ಮಾಡಿಸ್ಕೋಬಹುದು ಶೋರೂಮ್ ಅಲ್ಲೇ ಮಾಡಿಸ್ಕೋಬಹುದು ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ ಮೈನ್ಲಿ ಏನಂತ ಹೇಳಿದ್ರೆ ಅದನ್ನ ಹೇಳಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ಹೇಳಿ ಕೊಡ್ತಾ ಇದ್ದಾರೆ ಜೆನ್ಯೂನಿಟಿ ಮೇಂಟೈನ್ ಮಾಡ್ತಿದ್ದಾರೆ ತುಂಬಾ ಒಳ್ಳೇದು ಅದು ಆಕ್ಚುಲಿ ನೆಕ್ಸ್ಟ್ ನಮ್ಮ ಜೊತೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಅದ್ರ ಬಗ್ಗೆ ಹೇಳಿ ಮ್ಯಾಮ್ ಸರ್ ಇದು ಸ್ವಿಫ್ಟ್ ಡಿಸೈರ್ 8 ಮಾಡಲು 2008 ಮಾಡಲು ZXi ಇದು ZXi ಫುಲ್ ಟಾಪ್ ಎಂಡ್ ವರ್ಷನ್ ಸರ್ ನೀವು ಈ ರೇಟ್ ನ ನಾವ್ ಈ ಗಾಡಿ ಹೇಳೋ ರೇಟ್ ನ ಒಂದು ಆಲ್ಟೋ ಗಾಡಿನೇ ಸಿಗಲ್ಲ ಇವಾಗ ಮಾಡಲ್ ಅಲ್ಲಿ ಸೊ ನಾವು ನಿಮಗೆ ಫುಲ್ ಟಾಪ್ ಎಂಡ್ ವರ್ಷನ್ ಇದ್ರಲ್ಲಿ ಡಬಲ್ ಏರ್ ಬ್ಯಾಗು ABS 4 ಪವರ್ ವಿಂಡೋಸ್ ಪವರ್ ಸ್ಟೇರಿಂಗು ಲೆದರ್ ಸೀಟು ಎಲ್ಲ ಇದೆ ಬರೀ 2,20,000 ಹೇಳ್ತಾ ಇದೀವಿ ಸರ್ 2,20,000 ಅಷ್ಟೇ ಹೌದು ಸರ್ ZXi ಗಾಡಿ ಸ್ವಿಫ್ಟ್ ಡಿಸೈರ್ ರೇಟ್ ನೆಗೋಷಿಯಬಲ್ ಅಲ್ಲಿ ಆಗುತ್ತೆ 2,20,000 ಅಂದ್ರೆ ಫಿಕ್ಸೆಡ್ ಅಲ್ಲ ಈ ರೇಟ್ ಅಲ್ಲಿ ಇನ್ನ ಕಡಿಮೆ ಮಾಡಿಸ್ಕೊಡ್ತೀನಿ ಹೌದು ಸರ್ ಲೋನ್ ಅಂತೂ ಕೇಳಕ್ ಹೋಗ್ಬೇಡಿ ಲೋನ್ ಆಗಲ್ಲ ಸರ್ ಲೋನ್ ಆಗಲ್ಲ ಒಂದು 16-17 ಕೊಡ್ಬೋದಾ ಮೇಡಮ್ ಇದು ಸರ್ 16-17 ಸರ್ ಡಿಸೈರ್ ಗಾಡಿ ಚೀಪ್ ಅಂಡ್ ಬೆಸ್ಟ್ ಮೈಂಟೆನೆನ್ಸ್ ಗಾಡಿ ಒಳ್ಳೆ ಮೈಲೇಜ್ ಬರೋಂತ ಗಾಡಿ ಡಿಸೈರ್ ನೆಲ್ಲ ಯಾಕೆ ಎಲ್ಲೋ ಬೋರ್ಡ್ ಗಳಿಗೆ ಯೂಸ್ ಮಾಡ್ತಾರೆ ಅಂದ್ರೆ ಮೈಲೇಜ್ ಬರೋ ಅನ್ನೋ ರೀಸನ್ ಒಂದೇನೆ ಇನ್ನೊಂದ್ ಏನಂದ್ರೆ ಇದು 18-19 ಪಕ್ಕಾ ಮೈಲೇಜ್ ಬರುತ್ತೆ ಸರ್ 18-19 ಹೌದು ಪಕ್ಕಾ ಬರುತ್ತೆ ಪೆಟ್ರೋಲ್ ಗಾಡಿ ಬರುತ್ತೆ ನಿಮ್ಗೆ ಡೀಸೆಲ್ ಪೆಟ್ರೋಲ್ ಏನು ಇಲ್ಲ ಮೈಲೇಜ್ ಒಂದು ಡಿಫ್ರೆನ್ಸ್ ಬರುತ್ತೆ ಅಷ್ಟೇನೆ ಮೈಂಟೆನೆನ್ಸ್ ಅಷ್ಟೇನೆ ಎಲ್ಲ ಅಷ್ಟೇನೆ 2,20,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್ ಇದು 2019-20 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಈಕೋ ಗಾಡಿ ನೋಡಿ ಫುಲ್ ಇದು AC ಗಾಡಿ ಕೂಡ ನಿಮ್ಗೆ ಇದು 6 ಸೀಟರ್ ಇರೋದು ಪ್ರೆಸೆಂಟ್ 4 ಸೀಟರ್ ಇರೋದು ನಿಮಗೆ ಬೇಕಾದ್ರೆ ಹಿಂದೆ ಬೇಬಿ ಸೀಟ್ ಕೂಡ ಫಿಟ್ ಮಾಡ್ಕೋಬಹುದು ಹಿಂದ್ಗಡೆ ಸೀಟ್ಸ್ ಕೂಡ ಫಿಟ್ ಮಾಡ್ಕೋಬಹುದು ಅದಕ್ಕೆ ಸ್ಪೇಸ್ ಇದೆ ಬೇಕಾದ್ರೆ ಲಗೇಜ್ ಗೆ ಇಟ್ಕೊಳ್ಳೋಕೆಲ್ಲ ಬೇಕು ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಕೋಬಹುದಲ್ವಾ ಆಸ್ ಇಟ್ ಈಸ್ ಕಂಡೀಷನ್ ಇದೆ ಎಲ್ಲ ಹೆಂಗ್ ಯೂಸ್ ಮಾಡ್ತಾ ಇದಾರೆ ಹಂಗೆ ತೋರಿಸ್ತಾ ಇದೀವಿ ಯಾಕಂದ್ರೆ ವಾಷಿಂಗ್ ಗಿಶಿಂಗ್ ಏನು ಆಗಿಲ್ಲ ಇದು ಪ್ರೈಸ್ ಬಂದ್ಬಿಟ್ಟು ಸರ್ 4,60,000 ಹೇಳ್ತಾ ಇರೋದು ಇನ್ನೊಂದ್ ಏನಂದ್ರೆ ಇದರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ABS ಬರುತ್ತೆ ಯಾಕಂದ್ರೆ ಶೋರೂಮ್ ಇಂದಾನೆ ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಇದು ಸೇಫ್ಟಿಗೋಸ್ಕರ ಇದ್ ಮಾಡಿದ್ದಾರೆ ಗಾಡಿನೂ ತುಂಬಾ ನೀಟ್ ಆಗಿದೆ ಏನಂದ್ರೆ ಒಂದು ವಾಷಿಂಗ್ ಒಂದು ಮಾಡಿಸ್ಕೋಬೇಕು ಕಸ್ಟಮರ್ ಯೂಸ್ ಮಾಡಿದ್ರೆ ನಾವು ಹ್ಯಾಸ್ ಇಟ್ ಈಸ್ ತೋರಿಸ್ತಾ ಇದೀವಿ ನೋಡ್ಬೋದು ಸರ್ ಒಂದೊಂದು ಸಣ್ಣ ಸ್ಕ್ರಾಚಸ್ ಕೂಡ ಗಾಡಿ ಮೇಲೆ ಇಲ್ಲ ಗಾಡಿ ಅಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ರೇಟು ನೆಗೋಷಿಯಬಲ್ ಅಲ್ಲಿ ಮಾಡಿಸ್ಕೊಡ್ತೀವಿ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಅದಕ್ಕೆ ಓಕೆ ನಿಮ್ ಚಿಕ್ಕ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ತಗೋಬೇಕು ಅಂತಿದ್ರೆ ಇಲ್ಲಿ ಒಂದು ನ್ಯಾನೋ ಇದೆ
ನ್ಯಾನೋ ಬಗ್ಗೆ ಹೇಳಿ ಮ್ಯಾಮ್. ಸರ್ ಇದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಒಂದು ನನಗೆ ಗಾಡಿ ಆಸೆ ಇದೆ, ನಂಗೆ ಗಾಡಿ ತಗೋಬೇಕು ಅನ್ನೋರು ಸುಮಾರು ಜನ ಇರ್ತಾರೆ. ಅದರಲ್ಲೂ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಸುಮಾರು ಕಾಲ್ಸ್ ಬರುತ್ತೆ. ಮೇಡಮ್ ಒಂದು 40,000 ನೋಡಿ, ಒಂದು 50,000 ನೋಡಿ ಅಂತ ಅಂದ್ಬಿಟ್ಟು ಆತರ ಗಾಡಿಗಳು ಚೆಕ್ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೋಸ್ಕರ ಕಾರ್ ತಗೋಬೇಕು ಅನ್ನೋರಿಗೋಸ್ಕರನೇ ನಾವ್ ಈ ಸಲ ಒಂದ್ ಗಾಡಿ ಇಟ್ಟಿದೀವಿ ಕೂಡ. ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾಗ ಯಾರು ನಮಗ್ ಗಾಡಿ ಸಿಗ್ಲಿಲ್ವಲ್ಲ ಅಂತ ಯೋಚನೆ ಮಾಡಬಾರ್ದು. ಸೊ ಒಂದು ಗಾಡಿ ಇದೆ, ನಿಮಗ್ ಗಾಡಿ ಬೇಕು ನಾವು ಅರೇಂಜ್ ಮಾಡ್ಕೊಡ್ತೀವಿ, ಟ್ರೈ ಮಾಡ್ತೀವಿ ಈ ಪ್ರೈಸ್ ಅಲ್ಲಿ ಸಿಗತ್ತಾ ಅಂತ ಅಂದ್ಬಿಟ್ಟು. ಕಮ್ಮಿ ಕೊಡ್ತಾ ಇದೀರಾ ಅಂತ ಅದೇ ಸರ್ 75,000 ಹೇಳ್ತಾ ಇರೋದು. ಹೆಚ್ಚು ಕಡಿಮೆ ಆಗತ್ತೆ, ಫಿಕ್ಸೆಡ್ ಅಲ್ಲ, ಹೆಚ್ಚು ಕಡಿಮೆ ಆಗತ್ತೆ ಸರ್. ಆಮೇಲೆ ಈ ಗಾಡಿಗೂ ಲೋನ್ ಆಗತ್ತಾ ಅಂತ ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ಈ ಪ್ರೈಸ್ ಅಲ್ಲಿ ಲೋನ್ ಆಗಲ್ಲ. ಈ ಪ್ರೈಸ್ ಅಲ್ಲಿ ಲೋನ್ ಆಗಲ್ಲ. ಬಟ್ ಆದ್ರೂ ಬಾಡಿ ಲೈನ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಅದೇ ಸರ್, ಈಗ ಕಲಿಬೇಕು ನಂಗೆ ಆಸೆ ಇದೆ, ಗಾಡಿ ಆಸೆ ಇದೆ ಅನ್ನೋರಿಗೆ ಸೊ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 75,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ, ಫಿಕ್ಸೆಡ್ ಏನು ಇಲ್ಲ, ಹೆಚ್ಚು ಕಡಿಮೆ ಮಾಡಿಸ್ತೀವಿ. ಓಕೆ, ನಮ್ಮ ಜೊತೆ ಒಂದು ಝೆನ್ ಎಸ್ಟಿಲೋ ಇದೆ, ಹೇಳಿ ಮ್ಯಾಮ್ ಈ ಗಾಡಿ ಬಗ್ಗೆ. ಸರ್ ಇದು 2009-10 ರಿಜಿಸ್ಟ್ರೇಷನ್. ನಿಮ್ಗೆ ಝೆನ್ ಎಸ್ಟಿಲೋ ಗಾಡಿ, ಮಾರುತಿ ಗಾಡಿ, ಸಣ್ಣ ಗಾಡಿ ಬೇಕು ಅನ್ನೋರಿಗೋಸ್ಕರ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಇದು 2010 ಮಾಡಲು 3rd ಓನರ್ ಗಾಡಿ. ಓನರ್ಶಿಪ್ ನೋಡಕ್ ಹೋಗ್ಬೇಡಿ ಸರ್, ಗಾಡಿ ಕಂಡೀಷನ್ ನೋಡಿ, ಗಾಡಿ ಕಂಡೀಷನ್ ಯಾವ ತರ ಇದೆ ಅದ್ರ ಮೇಲೆ. ಇನ್ನೊಂದು ಮೈಲೇಜ್ ಬಗ್ಗೆ ಎಲ್ಲ ನಮ್ಗೆ ಇನ್ಫಾರ್ಮೇಶನ್ ಕೊಡಲ್ಲ ಅಂತ ಪಾಪ ನಿಮ್ ಚಾನಲ್ ಗಳಲ್ಲೆಲ್ಲ ಆಗ್ತಾ ಇರ್ತಾರೆ ಸರ್. ಯಾಕಂದ್ರೆ ಇಲ್ಲಿ ನಾವು ವಿಡಿಯೋ ಬಂದ್ಬಿಟ್ಟು 40-45 ಗಾಡಿ ಡೀಟೇಲ್ಸ್ ಹೇಳೋದ್ರಿಂದ ಮೈಲೇಜ್ ಗಳು ಪ್ರತಿಯೊಂದು ಬಿಡಿಸಿ ನಮ್ ಕೈಯಲ್ಲಿ ಹೇಳಕ್ ಆಗಲ್ಲ. ಖಂಡಿತವಾಗ್ಲೂ ನೀವು ಕಾಲ್ ಮಾಡಿ, ನಮ್ ಕೈ ಕಾಲ್ ಪಿಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕೋದ್ರಾಗ್ಲಿ, ನಾವು ಫುಲ್ ಡೀಟೇಲ್ಸ್ ನಿಮ್ಗೆ ಎಷ್ಟು ಮೈಲೇಜ್ ಬರುತ್ತೆ, ಏನ್ ಬರುತ್ತೆ ಅಷ್ಟು ಬೇಡ ಸರ್. ಗಾಡಿ ತಗೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ಮೇಲೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬಿಡಿ. ಹೆಂಗೋ ನಮ್ ಲೊಕೇಶನ್ ನೀವು ಪಿನ್ ಮಾಡಿರ್ತೀರಾ, ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಸರ್ ಡ್ರೆಸ್ ಡ್ರೈವ್ ನೋಡ್ಬೋದು, ಗಾಡಿ ನೋಡ್ಬೋದು, ಕೂತ್ಕೊಂಡ್ ನೋಡ್ಬೋದು. ನಿಮ್ಗೆ ಇಲ್ಲೊಂದ್ ಸಣ್ಣ ಸ್ಕ್ರಾಚಸ್ ಇದ್ರು ವಿಡಿಯೋದಲ್ಲಿ ಕಾಣಲ್ಲ, ಡೈರೆಕ್ಟ್ ಆಗಿ ಬಂದ್ರೆ ಕಾಣಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಅದೇ ವಿಡಿಯೋದಲ್ಲಿ ಅಥವಾ ಹೇಳಿದ್ರು ಆಮೇಲೆ ನಾವು ನೀವು ಎಲ್ಲೋ ಕೂತ್ಕೊಂಡು ಇರ್ತೀರಾ, ನಾವು ನಿಮಗ್ ಮೋಸ ಮಾಡ್ದಂಗ ಆಗತ್ತೆ. ಸರ್ ಚೆನ್ನಾಗಿದೆ ಅಂತ ನಮ್ಗೆ ಏನ್ ಸರ್ ಸೇಲ್ ಆಗ್ಬೇಕು, ಎಂತ ಗಾಡಿ ಬೇಕಾದ್ರೂ ಕೊಟ್ಟು ನಿಮ್ಮನ್ನ ಏಮಾರಿಸಬಹುದು. ಸೊ ಅದಕ್ಕಿಂತ ನೀವು ಡೈರೆಕ್ಟ್ ಆಗಿ ಬಂದು ನಾವೇ ನೋಡ್ಕೊಂಡು ಗಾಡಿ ತಗೊಳ್ಳೋದು ಬೆಟರ್ ಅಲ್ವಾ. ನಾವ್ ಒಂದ್ 10 ಗಾಡಿ ಫೋಟೋ ಕಳಿಸಿದ್ರೆ ಅದ್ರಲ್ಲಿ ಒಂದು 10 ಗಾಡಿಯಲ್ಲಿ 5 ಗಾಡಿ ಸೇಲ್ ಆಗ್ಬಿಟ್ಟಿರತ್ತೆ ನೆಕ್ಸ್ಟ್ ನೀವು ಬರೋಷ್ಟಕ್ಕೆ. ಅದೇ ಪ್ರೆಸೆಂಟ್ ನೀವು ಬಂದ್ರೆ ನಮ್ ಮನಸ್ಸು ಹಿಂಗನ್ನತ್ತೆ, ನೋಡಿ ಸರ್ ಈ ಗಾಡಿ ನೋಡಿ, ಆ ಗಾಡಿ ನೋಡಿ ಅಂದ್ರೆ ಯಾವ್ದೋ ಒಂದ್ ಗಾಡಿ ಸೆಲೆಕ್ಟ್ ಆಗತ್ತೆ. ಸೊ ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಆಗಿ ಬನ್ನಿ ಸರ್, ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ, ಪ್ರತಿಯೊಂದು ಡೀಟೇಲ್ಸ್ ನಾವು ಕೊಡ್ತೀವಿ. ನಾವೇನ್ ವಿಡಿಯೋ ಮಾಡಿರ್ತೀವಿ ನಾವೇ ಇಲ್ಲೇ ಇರ್ತೀವಿ, ಬಂದು ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ಕೊಡ್ತೀವಿ ಸರ್. ಪ್ರೈಸ್ ಕೂಡ ಹೆಚ್ಚು ಕಡಿಮೆ ಮಾಡ್ತಾರೆ. ಅದೇ ಸರ್ 1,90,000 ಹೇಳ್ತಾ ಇರೋದು, ಹೆಚ್ಚು ಕಡಿಮೆ ಆಗತ್ತೆ ಸರ್, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. 1,90,000 ಹೌದು ಸರ್, 1,90,000. ನೆಕ್ಸ್ಟ್ ಇದೊಂದು ಗಾಡಿ ಇದೆ ನೋಡ್ಬೋದು ನೀವು, ಸ್ಯಾಂಟ್ರೋ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓವರ್ ಎಕ್ಸ್ಟೀರಿಯರ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಹೇಗೆ ಮೇಡಮ್ ಇದು ಮೇಂಟೈನ್ ಮಾಡಿದ್ದಾರೆ ಸರ್? ಅದೇ ಕಸ್ಟಮರ್ಗಳು ಒಂದೊಂದು ಗಾಡಿಗಳನ್ನ ಇಷ್ಟೊಂದು ನೀಟಾಗಿ ಮೈಂಟೈನ್ ಮಾಡ್ಕೊಂಡಿರ್ತಾರೆ. ನೀವು ನೋಡ್ಬೋದು, ಅವ್ರ ಪಾರ್ಕಿಂಗ್ ಅಲ್ಲಿ ನಿಲ್ಸಿರೋ, ಅಪಾರ್ಟ್ಮೆಂಟ್ ಪಾರ್ಕಿಂಗ್ ನಿಲ್ಸಿರೋ ಗಾಡಿ ತಂದು ನಿಲ್ಸಿದೀವಿ. ನೀವು ಯಾವುದೇ ವಾಷಿಂಗ್ ಆಗ್ಲಿ ಯಾವುದೇ ಆಗ್ಲಿ ಆಗಿಲ್ಲ. ಇದು 2008 ಮಾಡಲು ಸಿಂಗಲ್ ಓನರ್ ಗಾಡಿ, ಒಬ್ರೇ ರನ್ ಮಾಡಿರೋದು. ಗಾಡಿ 71,000 ಓಡಿದೆ. ಇದ್ರ ನಿಮ್ಗೆ ಒಂದು ಆಲ್ಮೋಸ್ಟ್ 18-19 ಮೈಲೇಜ್ ಬರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1,90,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ, ಲೋನ್ ಆಗಲ್ಲ, ಲೋನ್ ಕೇಳಕ್ ಹೋಗ್ಬೇಡಿ ಈ ಗಾಡಿಗಳಿಗೆ. ಅದೇ ಸರ್, ಲೋನ್ ಬೇಕಂದ್ರೆ 12 ಮಾಡಲ್ ಮೇಲೆ ನೋಡಿ ಲೋನ್ ಗಳು ಮಾಡಿಸ್ಕೊಡ್ತೀವಿ. ಆದ್ರೆ ಈ ಮಾಡೆಲ್ ಗಳಲ್ಲಿ ಲೋನ್ ಆಗಲ್ಲ. 1,90,000 ನೀವು ಸ್ಯಾಂಟ್ರೋ ಗಾಡಿನ 8 ಮಾಡಲ್ ಎಲ್ಲೂ ಹುಡ್ಕಕ್ ಆಗಲ್ಲ. ನಾವು ನಿಮ್ಗೆ ಗಾಡಿ ಕೊಡ್ತಾ ಇದೀವಿ, ಹೆಚ್ಚು ಕಡಿಮೆ ಕೊಡ್ತಾ ಇದೀವಿ ಸರ್. ನಿಮ್ಗೆ ಹಂಗೂ ಬೇಕಂದ್ರೆ ನೀವು ಪರ್ಸನಲ್ ಲೋನ್ ಅಪ್ಲೈ ಮಾಡ್ಕೊಂಡು ಅದೇ ಸರ್, ಆತರ ಬೇಕಾದ್ರೆ ನೀವು ತಗೋಬಹುದು. ಪರ್ಸನಲ್ ಲೋನ್ ಅಪ್ಲೈ ಮಾಡ್ಕೊಂಡು ಗಾಡಿನ ನಿಮಗ್ ಬೇಕು ಅಂದ್ರೆ, ಯಾಕಂದ್ರೆ ನೀವು ಅಡ್ವಾನ್ಸ್ ಒಂದು 40,000 ಅಡ್ವಾನ್ಸ್ ಮಾಡಿದ್ರೆ 1 ವೀಕ್ ತನಕ ನಾವು ಟೈಮ್ ಕೊಡ್ತೀವಿ. ಆಮೇಲೆ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ಫೈನಲ್ ಅದೇ ಕ್ಯಾಶ್ ಕೊಟ್ಟು ನೀವು ತಗೊಂಡ್ಬೋದು. ಲೋನ್ ಆಗೋ ತನಕ ವೈಟ್ ಮಾಡ್ತೀವಿ, ವೈಟ್ ಮಾಡಲ್ಲ ಅನ್ನೋದೇನಿಲ್ಲ. ಅಡ್ವಾನ್ಸ್ ಮಾಡಿದ್ರೆ ಒಂದು ತಿಂಗಳವರೆಗೂ ಬೇಕಾದ್ರೆ ವೈಟ್ ಮಾಡೋಣ ಸರ್. ಹೆವಿ ಅಡ್ವಾನ್ಸ್ ಮಾಡ್ಬೇಕು. ಫೋರ್ಡ್ ಫೀಗಾ ಬಂದು 2012-13 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಒಂದು 70,000 ಗಾಡಿ ಓಡಿದೆ ಸರ್. ಸಿಂಗಲ್ ಓನರ್, ಹೊಸ ಟೈರ್, ಅಪೋಲೋ ಡೀಸೆಲ್ ಗಾಡಿ ಅಂತ ಹೇಳಿದ್ನಲ್ಲ, ಸೊ ಡೀಸೆಲ್ ಗಾಡಿ. ಹೌದು ಸರ್, ಡೀಸೆಲ್ ಗಾಡಿ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡಬಹುದು. ಇಂಟೀರಿಯರ್ ಎಲ್ಲ ಟಾಪ್ ಎಂಡ್ ವರ್ಷನ್ ಗಾಡಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ.
ಸರ್ ಫೋರ್ಡ್ ಫಿಗೋಲ್ಲ ನಿಮ್ 2022 ಮೈಲೇಜ್ ಬಂದಿಲ್ಲ ಅಂದ್ರೆ ಕೇಳ್ರಿ ಸರ್. ಆಮೇಲೆ ನಮ್ಗೆ ಕಮೆಂಟ್ ಹಾಕಕ್ ಹೋಗ್ಬೇಡಿ, ನೀವೇನ್ ಓಡಿಸಿ ನೋಡಿದ್ರಾ ನಿಮ್ಗೆ ಎಲ್ಲ ಗೊತ್ತಿರೋದಕ್ಕೆ ಅನ್ನ. ಯಾಕಂದ್ರೆ ನಾವು ನಮ್ಮ ಪ್ರಕಾರ ನಾವ್ ಇಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀವಿ ಆ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ ಅಂತ. ಇದು ಪಕ್ಕಾ 2022 ನಿಮಗೆ ಮೈಲೇಜ್ ಕೊಡುತ್ತೆ. 2012-13 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, 2,80,000 ಹೇಳೋದು, ಹೆಚ್ಚು ಕಡಿಮೆ ಆಗತ್ತೆ. ಫೋರ್ಡ್ ಗಾಡಿಗೆ ಲೋನ್ ಆಗಲ್ಲ, ಯಾಕಂದ್ರೆ ಫಸ್ಟ್ ಹೇಳ್ಬಿಟ್ಟಿದೀನಿ 12 ಮಾಡ್ಲು ಆದ್ರೂ ಲೋನ್ ಟ್ರೈ ಮಾಡ್ತೀನಿ. ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಸರ್. ಪ್ರತಿಯೊಬ್ರು ಟ್ರೈ ಮಾಡ್ಕೊಡ್ತೀರಾ? ಅದೇ ಟ್ರೈ ಮಾಡ್ತೀನಿ ಸರ್, ಯಾಕಂದ್ರೆ ನಮ್ಮ ಹತ್ರ ಒಂದು 45 ಬ್ಯಾಂಕ್ಸ್ ಇರೋದ್ರಿಂದ ಯಾವ್ದೋ ಒಂದು ಇದ್ರಲ್ಲಿ ಬ್ಯಾಂಕ್ ಅಲ್ಲಿ ಕೊಡ್ತಾರೆ. ನಾನು ಟ್ರೈ ಮಾಡ್ತೀನಿ, ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೇಕು ಸರ್. ಗಾಡಿ ಓಕೆ ಆದ್ರೆ ಅಷ್ಟು ಬೇಡ ಸರ್, ನಮ್ಮ ಮೇಲೆ ನಿಮ್ ಗ್ಯಾರಂಟಿ ಇತ್ತು, ಗಾಡಿ ಚೆನ್ನಾಗೈತೆ ಅಂತ ನಿಮಗ್ ಅನ್ಸಿದ್ರೆ ಒಂದು ಟೋಕನ್ ಅಡ್ವಾನ್ಸ್ ಹಾಕ್ಬಿಡಿ, ಗಾಡಿ ಹೋಲ್ಡ್ ಮಾಡಿಸ್ಬಿಡಿ. ಗಾಡಿ ಹೋಲ್ಡ್ ಮಾಡ್ತೀರಾ? ಸೊ ಆರಾಮಾಗಿ ಪಾರ್ಕಿಂಗ್ ಮಾಡ್ತಾರೆ. ಪಾರ್ಕಿಂಗ್ ಏನಾದ್ರು ಚಾರ್ಜಸ್ ತಗೋತಾರೆ ಈಗ? ಆಮೇಲೆ ಇಲ್ಲ ಸರ್, ನಮ್ಮಲ್ಲಿ 2% ಕಮಿಷನ್. ನೀವು ಗಾಡಿ ತಗೊಬಂದ್ಬಿಟ್ರು ಅಷ್ಟೇನೆ, ಸೇಲ್ ಆದ್ಮೇಲೆ 2% ಕಮಿಷನ್ ಇರುತ್ತೆ. ಯಾವ್ದೇ ತರ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ನಮ್ಮಲ್ಲಿ ಇಲ್ಲ. ನೀವು 1 ವರ್ಷ ಇಲ್ಲೇ ನಿಲ್ಲಿಸ್ಕೊಂಡ್ರು ನಮಗೇನ್ ಪ್ರಾಬ್ಲಮ್ ಇಲ್ಲ ಸರ್. ಬೆಂಗಳೂರಲ್ಲಿ ತುಂಬಾ ಜನ ಸ್ವಿಫ್ಟ್ ಡೀಸೆಲ್ ಹುಡುಕ್ತಾ ಇರ್ತೀರಾ, ಅದರಲ್ಲೂ ಟಾಪ್ ಎಂಡ್ ಬೇಕಾ ನಿಮಗೆ? ವಿಡಿಯೋ ಹುಡುಕ್ತಾ ಇದ್ದೀರಾ, ವಿಡಿಯೋ ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನಿಮಗೆ ಟಾಪ್ ಎಂಡ್ ಬೇಕಾ? ZDI ಅದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದೇ ಒಂದು ಸ್ಕ್ರಾಚ್ ಇಲ್ದಿರೋ ಗಾಡಿ, ಏನೇನು ಫೀಚರ್ ಬರುತ್ತೆ ನೀವೇ ಹೇಳ್ಬಿಡಿ ಸರ್. ಇದು ನಿಮ್ಗೆ ಏನೊಂದು ಈ ಗಾಡಿಯಲ್ಲಿ ಸ್ಪೆಷಲ್ ಅಂದ್ರೆ ಈ ಮಾಡೆಲ್ ನಿಮ್ ಬಟನ್ ಸ್ಟಾರ್ಟ್ ಗಾಡಿಗಳು ಸಿಗಲ್ಲ. ಸೊ ನಾವು ಈ ಸಲ ನಿಮ್ಗೆ ಬಟನ್ ಸ್ಟಾರ್ಟ್ ಗಾಡಿನೇ ಕೊಡ್ತಾ ಇದೀವಿ. ಸೊ ಇದು ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಒಂದು ಟಾಪ್ ಅಂಡ್ ಫುಲ್ ಟಾಪ್ ಅಂಡ್ ವರ್ಷನ್ ಗಾಡಿ, 2014 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ, ಬಟನ್ ಸ್ಟಾರ್ಟ್ ಗಾಡಿ, ಫುಲ್ ಟಾಪ್ ಅಂಡ್ ವರ್ಷನ್, ಡಬಲ್ ಏರ್ ಬ್ಯಾಗು, ABS, ಇನ್ಬಿಲ್ಡ್ ಸಿಸ್ಟಮ್, 4 ಪವರ್ ವಿಂಡೋಸ್, ಮಿರರ್ ಅಡ್ಜಸ್ಟೇಬಲ್, ಸ್ಟೇರಿಂಗ್ ಅಡ್ಜಸ್ಟೇಬಲ್, ಎಲ್ಲ ಟಾಪ್ ಎಂಡ್ ವರ್ಷನ್. ಇದ್ರ ಪ್ರೈಸ್ ಬಂದ್ಬಿಟ್ಟು 5,80,000 ಹೇಳೋದು ಸರ್. ಹೆಚ್ಚು ಕಡಿಮೆ ಗಾಡಿ ರೇಟ್ ಮಾಡಿಸ್ಕೊಡ್ತೀವಿ. ಸೊ ನಿಮಗೆ ವಾರಂಟಿ ಬೇಕಂದ್ರೆ ವಾರಂಟಿ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಪ್ರತಿ ಒಂದ್ ಗಾಡಿಗಳಿಗೂ ಇರುತ್ತೆ ಸರ್. ಅಂದ್ರೆ ನಿಮ್ ಇಂಟ್ರೆಸ್ಟ್, ನಿಮಗ್ ಬೇಕಂದ್ರೆ ನಾವು ಕೊಡಿಸ್ತೀವಿ. ಎಕ್ಸ್ಟ್ರಾ ನಿಮ್ಗೆ 10,000 ಆಗತ್ತೆ. ವಾರಂಟಿ ಗ್ಯಾರಂಟಿ ಬೇಕಾದ್ರೆ ಫುಲ್ 1 ವರ್ಷಕ್ಕೆ ಆಗಷ್ಟು ಫುಲ್ ಗಾಡಿ ಮೈಂಟೆನೆನ್ಸ್ ಅವ್ರು ತಗೊಂತಾರೆ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೋಬಹುದು. ಅಷ್ಟು 1 ವರ್ಷಕ್ಕೆ ಫುಲ್ ಮೈಂಟೆನೆನ್ಸ್ ಅವ್ರು ನೋಡ್ಕೊಂತಾರೆ. ಏನು ಇಲ್ಲ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಚೆಕ್ ಮಾಡಿಸ್ಕೊಂಡ್ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಗಾಡಿ ಚೆನ್ನಾಗಿದೆ. ಇರೋದು ಒಂದೇ ಗಾಡಿ ಸರ್, ಡೀಸೆಲ್ ಗಾಡಿ. ಇದು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಓಕೆ ಆದ್ರೆ ಸರ್ ಖಂಡಿತ ಒಂದು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಯಾಕಂದ್ರೆ ಬೆಂಗಳೂರಲ್ಲಿ ಇರೋ ಸುಮಾರು ಜನ ಈ ಗಾಡಿಗಳು ಹುಡುಕ್ತಾ ಇರ್ತಾರೆ. ಅಂತವರಿಗೆ ಒಳ್ಳೆ ಗಾಡಿ ಅಂತ ಕೊಡ್ತಾ ಇದ್ದಾರೆ. ZDI ವಿತ್ ABS ಬರ್ತಾ ಇದೆ. ಒಳಗಡೆ ವುಡನ್ ಆಕ್ಸೆಂಟ್ ಅಂದ್ರೆ ವುಡನ್ ಗಾರ್ನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾನು ಯಾವ್ದು ಸ್ವಿಫ್ಟಲ್ಲಿ ಈ ತರ ಎಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ZDI ಎಲ್ಲದೂ ಅದು ವಿತ್ ಬಟನ್ ಸ್ಟಾರ್ಟ್. ಸೊ ರೇರ್ ವೆಹಿಕಲ್ ನಿಮ್ಗೊಂದು ಸಿಗ್ತಾ ಇದೆ, ಅದು 5,80 ಅಲ್ವಾ? 5,80,000 ಹೇಳೋದು. ಹೇಳ್ತಾ ಇದ್ದೀರಾ? ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಹೆಚ್ಚು ಕಡಿಮೆ ಮಾಡ್ತೀರಾ? ಓಕೆ. ನಮ್ಮ ಜೊತೆ ಒಂದು i10 ಇದೆ, ಎರಡನೇ i10 ಅಂತಾನೆ ಹೇಳ್ಬೋದು. ಒಂದು ಗ್ರೇ ಇತ್ತು, ಇನ್ನೊಂದು ಬ್ಲೂ ಕಲರ್. ಹೇಳಿ. ಇದು ಆಟೋಮೆಟಿಕ್ ಗಾಡಿ ಸರ್, 2010 ಮಾಡ್ಲು. ಆಟೋಮೆಟಿಕ್ ಗಾಡಿ ಬೇಕು, ನಮ್ಮ ಚಿಕ್ಕ ಗಾಡಿ ಬೇಕು ಅನ್ನೋರಿಗೋಸ್ಕರ ಒಂದ್ ಗಾಡಿ ಇದೆ. ಒಂದ್ ಸಿಡಾನ್ ಒಂದಿದೆ, ಹ್ಯಾಶ್ ಬ್ಯಾಕ್ ಅಲ್ಲಿ ಒಂದ್ ಗಾಡಿ ಇಟ್ಟಿದೀವಿ. ಇದು 2010 ಮಾಡ್ಲು ಗಾಡಿ. 2010 ಸಿಂಗಲ್ ಓನರ್ ಗಾಡಿ. 3.25 ಲಕ್ಷ ಹೇಳ್ತಾ ಇರೋದು. ಹೆಚ್ಚು ಕಡಿಮೆ ಆಗತ್ತೆ, ಲೋನ್ ಒಂದ್ ಆಗಲ್ಲ. ಬಟ್ ಮೈಲೇಜ್ ಅಲ್ಲಿ ಆಲ್ಮೋಸ್ಟ್ 16-17 ಮೈಲೇಜ್ ಬರುತ್ತೆ. 16-17 ಆಟೋಮೆಟಿಕ್ ಬರುತ್ತಾ? ಸೂಪರ್. ಹೌದು ಸರ್. ನಿಮ್ಗೆ ಒಂದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇರೋಂತ ಗಾಡಿ. ಗಾಡಿ ರೇಟ್ ನೆಗೋಷಿಯಬಲ್ ಆಗುತ್ತೆ ಸರ್. ಏನು ಅಂದ್ರೆ ಸ್ಪೋರ್ಟ್ಸ್ ವರ್ಷನ್, ಡಬಲ್ ನಿಮ್ಗೆ ಇದು 4 ಪವರ್ ವಿಂಡೋಸ್, ಬ್ಯಾಕ್ ವೈಫರ್, AC ಪವರ್ ಸ್ಟೀರಿಂಗ್ ಬರುತ್ತೆ. ಗಾಡಿ ಚೆನ್ನಾಗಿದೆ. ಆಟೋಮೆಟಿಕ್ ಬೇಕು ಖಂಡಿತ ವಿಸಿಟ್ ಮಾಡಿ ಸರ್. i10 ಅಲ್ಲಿ ಆಟೋಮೆಟಿಕ್ ಹುಡುಕ್ತಾ ಇರ್ತೀರಾ? ಸೊ ಓಲ್ಡ್ ಏಜ್ ಅವ್ರಿಗೆ, ಲೇಡೀಸ್ಗೆ ಅಂತವ್ರಿಗೆಲ್ಲ ತುಂಬಾ ಒಳ್ಳೆಯದು. ಖಂಡಿತ ಸರ್. ಇದಕ್ಕೆ ತುಂಬಾ i10 ಗಾಡಿ ಅಂದ್ರೆ ಸುಮಾರು ಜನ ಇದ್ ಮಾಡ್ತಾರೆ. ಅಂತವ್ರು ಲೇಡೀಸ್ ಇಷ್ಟವಾಗಿರೋ ಕಲರ್, ಬ್ಲೂ ಕಲರ್ ನೋಡಬಹುದು. ಸೊ ನೆಕ್ಸ್ಟ್ ನಮ್ಮ ಜೊತೆ ಒಂದು ಸ್ಪಾರ್ಕ್ ಇದೆ, ಹೇಳಿ ಮೇಡಮ್. ಇದು ಸರ್, ಇದು 14 ಮಾಡ್ಲು. ನಂಗೆ ಮಾಡ್ಲಲ್ಲೂ ಬೇಕು, ಸ್ವಲ್ಪ ಕಡಿಮೆಲ್ಲೂ ಬೇಕು ಅಂತ ಅನ್ನೋರಿಗೋಸ್ಕರ ಇದು 14 ಮಾಡ್ಲು ಸರ್. ಶೋರೂಮ್ ಒಂದು ಕ್ಲೋಸ್ ಆಗಿದೆ ಅಷ್ಟೇನೆ, ಬಟ್ ಗಾಡಿಗಳೆಲ್ಲೂ ಬಂದಾಗಿಲ್ಲ. ಇವತ್ತು ನಮ್ಮ ಬೆಂಗಳೂರಲ್ಲಿ 50% ಗಾಡಿಗಳು ಚವರ್ಲೈಟ್ ಗಾಡಿಗಳಿರೋದು. ಸೊ ಗಾಡಿನೂ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, 14 ಮಾಡ್ಲು, ಸಿಂಗಲ್ ಓನರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಫ್ಯೂಚರ್ಸ್ ಇದೆ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1,90,000 ಹೇಳ್ತಾ ಇರೋದು. ಹೆಚ್ಚು ಕಡಿಮೆ ರೇಟ್ ಮಾಡಿಸ್ಕೊಡ್ತೀನಿ. 1,90,000ಕ್ಕೆ 14 ಮಾಡ್ಲು ನೆಗೋಷಿಯಬಲ್ ಅಲ್ಲಿ ಆಗತ್ತೆ ಸರ್. ನಮ್ಮ ಇದು ಕ್ವಿಡ್ ಬಂದ್ಬಿಟ್ಟು 2018 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಲೋನ್ ಆಗೋಂತ ಗಾಡಿ ಕೂಡ. ಇದು ಬಂದು ಬರೀ 29,000 ಗಾಡಿ ಓಡಿದೆ. ಹೌದು ಸರ್, ಬರೀ 29,000 ಗಾಡಿ ಓಡಿದೆ. ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಇದು ನಿಮ್ಗೆ ಆಲ್ಮೋಸ್ಟ್ ಟಾಪ್ ಎಂಡ್ ಆದ್ರೂ ಏನಾದ್ರು ನಿಮಗೆ ಇದ್ರಲ್ಲಿ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಬಟ್ ಇದು ಟಾಪ್ ಎಂಡ್ ಅಲ್ಲ, RXL ಪವರ್ ವಿಂಡೋಸ್ ಬರಲ್ಲ. ಇದು ಬಂದ್ಬಿಟ್ಟು ಸರ್ ಪ್ರೈಸ್ ಬಂದ್ಬಿಟ್ಟು 3,30,000 ಹೇಳೋದು. ನೆಗೋಷಿಯಬಲ್ ಅಲ್ಲಿ ಮಾಡಿಸ್ಕೊಡ್ತೀವಿ. 3,30,000
ಅದು ನೋಡ್ಬೋದು ಆಂಜನೇಯ ಚಿತ್ರ ಎಲ್ಲ ತುಂಬ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕೊಂಡವ್ರು, ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. 29,000 ಅಷ್ಟೇ ಓಡಿದೆ ಗಾಡಿ. 2018. ಹೌದು ಸರ್, 2018 ಲೋನ್ ಆಗೋಂತ ಗಾಡಿ ಸರ್. ಕ್ವಿಡ್ ಎಲ್ಲ ಓಡಿಸೋರಿಗೆ ನಾವು ಕಳಿಬೇಕು, ನಮ್ಗೆ ಒಳ್ಳೆ ಮಾಡಲ್ ಗಾಡಿ ಬೇಕನ್ನೋರು ಖಂಡಿತವಾಗ್ಲೂ ಈ ಗಾಡಿಗಳನ್ನ ಯೂಸ್ ಮಾಡ್ಬೋದು. ಮಾಡಲ್ ಇರುತ್ತೆ, ರೀಸೇಲ್ ಗಾಡಿಗಳಿರುತ್ತೆ. ಯಾಕಂದ್ರೆ ಇವಾಗೆಲ್ಲ ನಿಮ್ಗೆ 15 ಇಯರ್ಸ್ ಒಳಗಡೆ ಇರೋ ಗಾಡಿಗಳನ್ನ ಅದ್ ಮಾಡ್ಬೇಕು, ಜನರಿಗೆ ತಲೆ ತುಂಬಿಟ್ಟಿದ್ದಾರೆ. ಅದಕ್ಕೆ ಜನ ಲೋ ಮಾಡಲ್ ಗಾಡಿಗಳನ್ನೇ ಬೇಡ ಅಂತ ಅಂತಾರೆ. ಸೊ ನೀವೆಲ್ಲ ಈ ರೇಂಜ್ ಅಲ್ಲೆಲ್ಲ ನೀವು ಗಾಡಿಗಳು ತಗೊಂಡ್ರೆ ನೆಕ್ಸ್ಟ್ ನಿಮ್ಗೆ ಒಂದು 10-15 ವರ್ಷಕ್ಕೆ ಏನ್ ತಲೆನೋವಿರಲ್ಲ, ಯೂಸ್ ಮಾಡ್ಬೋದು ಗಾಡಿ, ಯೂಸ್ ಮಾಡ್ಬೋದು. ಖಂಡಿತ ಸರ್. ಸರ್ ಇದು 2019 ಮಾಡ್ಲು. 2019 ಮಾಡ್ಲು ಸಿಂಗಲ್ ಓನರ್ ಗಾಡಿ. 54,000 ಓಡಿದೆ. ಸೊ ಗಾಡಿ ತುಂಬಾ ಚೆನ್ನಾಗಿ ಮೈಂಟೈನ್ ಕೂಡ ಮಾಡಿದ್ದಾರೆ. ಇದರಲ್ಲಿ ನಾವ್ ಹೇಳ್ದಂಗೆ ಸರ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಬರುತ್ತೆ, RXT ಟಾಪ್ ಅಂಡ್ ವರ್ಷನ್ ಇದು. ಹೌದು ಸರ್. ಇದು ಬಂದ್ಬಿಟ್ಟು ನಿಮಗೆ 4,40,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ಅದು ಆಕ್ಚುಲಿ 2018 ಮಾಡಲು 330. ಹೌದು ಸರ್. ಇದು 4,40,000 ಹೇಳೋದು, ನೆಗೋಷಿಯಬಲ್ ಆಗುತ್ತೆ, ಲೋನ್ ಆಗುತ್ತೆ, ಫುಲ್ ಟಾಪ್ ಅಂಡ್ ವರ್ಷನ್ ಗಾಡಿ, ರೇಟ್ ನೆಗೋಷಿಯಬಲ್ ಮಾಡಿ ಕೊಡೋಣ. 19 ಮಾಡಲು ಚಿಕ್ಕ ಗಾಡಿ ತಗೋಬೇಕು, ಒಳ್ಳೆ ಗಾಡಿ ಬೇಕು ಅಂತ ಹೇಳಿದ್ರೆ ಈ ಗಾಡಿನ ನೀವು ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ನಮ್ಮ ಜೊತೆ ಒಂದು ಅಮೇಜ್ ಅಲ್ವಾ? ಹೌದು ಸರ್. ಅಮೇಜ್ ಬಗ್ಗೆ ಹೇಳಿ ಮ್ಯಾಮ್. ಸರ್ ಇದು 2014 ಮಾಡ್ಲು ಗಾಡಿ. ಓನರ್ಶಿಪ್ ಒಂದು ಜಾಸ್ತಿ ಆಗಿದೆ. ನಾನು ಹೇಳ್ದಂಗೆ ಗಾಡಿ ಕಂಡೀಷನ್ ನೋಡ್ಬೇಕು ಸರ್. ಓನರ್ಶಿಪ್ ಏನು 10 ಓನರ್ ಆದ್ರೂ ಗಾಡಿ ಮೈಂಟೈನ್ ಮಾಡಿರೋದ್ರ ಮೇಲೆ ಇರುತ್ತೆ. ಇದು 2014 ಮಾಡ್ಲು ಸರ್. ಇದು ಅದೇ ಫುಲ್ ಟಾಪ್ ಅಂಡ್ ವರ್ಷನ್. ಇದು ಇದರಲ್ಲಿ ನಿಮ್ ಡಬಲ್ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮಿರರ್ ಅಡ್ಜಸ್ಟೇಬಲ್, ಸ್ಟೇರಿಂಗ್ ಅಡ್ಜಸ್ಟೇಬಲ್, ಲೆದರ್ ಸೀಟ್ ಬರುತ್ತೆ, 4 ಮ್ಯಾಗ್ ವೀಲ್ಸ್ ಬರುತ್ತೆ, ಹೊಸ ಟೈರ್ ಕೂಡ ಇದೆ. 76,000 ಗಾಡಿ ಓಡಿದೆ. ಇದು ಬಂದ್ಬಿಟ್ಟು ಸರ್, ರೇಟ್ ಬಂದ್ಬಿಟ್ಟು ನಿಮ್ಗೆ 4,50,000 ನೆಗೋಷಿಯಬಲ್ ಹೇಳೋದು. ನೆಗೋಷಿಯಬಲ್ ಅಲ್ಲೇ ಮಾಡಿಸ್ಕೊಡ್ತೀವಿ ರೇಟು. ಲೋನ್ ಕೂಡ ಆಗತ್ತೆ ಸರ್. ಲೋನ್ ಕೂಡ ಆಗುತ್ತಾ ಇದಕ್ಕೆ? ಹೌದು ಸರ್. ಓಕೆ, ಸೂಪರ್ ಮ್ಯಾಮ್. ಓಕೆ, ತುಂಬ ಜನ ಹಳೆ ಮಾಡಲು ವ್ಯಾಗನರ್ ಕೇಳ್ತೀರಾ. ನಿಮಗೆ ಇನ್ನೊಂದು ಹೊಸ ಮಾಡಲು ವ್ಯಾಗನರ್ ಇದೆ. ಸೊ ಇದರಲ್ಲಿ ಕೀ ಫೀಚರ್ಸ್ ಎಲ್ಲ ತುಂಬಾನೇ ಬರುತ್ತೆ ಅಂತಾನೆ ಹೇಳ್ಬೋದು. ನ್ಯೂ ಶೇಪು. ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು ಶೋರೂಮ್ ಗಾಡಿ ಅಂತಾನೆ ಹೇಳ್ಬೋದು. 2020 ಗಾಡಿ ಇದು. 2020 ಹೌದು ಸರ್. ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ಹೌದು, ಬಾಡಿ ಲೈನ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್? ಇಂಟೀರಿಯರ್ ಅದೇ ಇನ್ಬಿಲ್ ಸಿಸ್ಟಮ್ ಬರುತ್ತೆ. ನಾನು ಹೇಳ್ದಂಗೆ ನಿಮ್ಗೆ ಇವಾಗ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಏರ್ ಬ್ಯಾಗ್ ABS ಕೊಡ್ಬೇಕಂತ ಹೇಳಿದ್ದಾರೆ. ಸೊ ಸಿಂಗಲ್ ಏರ್ ಬ್ಯಾಗ್ ABS ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟೇಬಲ್, ಮಿರರ್ ಅಡ್ಜಸ್ಟೇಬಲ್, ಮತ್ತೆ ಲೆದರ್ ಸೀಟು ಎಲ್ಲ ಇರುತ್ತೆ, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು, ಆಲ್ಮೋಸ್ಟ್ ಫುಲ್ ಟಾಪ್ ಅಂಡ್ ವರ್ಷನ್ ಏನ್ ಬೇಕೋ ಅದಿರುತ್ತೆ. ಬಟ್ ಡಬಲ್ ಏರ್ ಬ್ಯಾಗ್ ABS ಇರಲ್ಲ ನಿಮ್ಗೆ, ಸಿಂಗಲ್ ಏರ್ ಬ್ಯಾಗ್ ABS ಇರುತ್ತೆ. ಹಳೆ ಮಾಡೆಲ್ ಅಲ್ಲಿ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಗ್ತಾ ಇರಲಿಲ್ಲ. ಸೊ ಇದರಲ್ಲಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ ಕೂಡ, ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. ಹಳೆ ಮಾಡೆಲ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡ ಗಾಡಿ ತರನೇ ಕಾಣಿಸುತ್ತೆ. ಅಂಡ್ ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೊಸ ಗಾಡಿ ಸರ್. ಇನ್ನ ಕಸ್ಟಮರು ಜಸ್ಟ್ ತಗೊಂಡಿದ್ದಾರೆ, ಅವ್ರಿಗೆ ಬೇರೆ ಗಾಡಿ ಏನೋ ತಗೋಬೇಕು ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಈ ಗಾಡಿ ಸೇಲ್ ಮಾಡ್ತಾ ಇದಾರೆ ಅಷ್ಟೇನೆ. ಸೊ ಪ್ರೈಸ್ ಬಂದು 5,80,000 ಹೇಳ್ತಾ ಇರೋದು ಸರ್. ಹೆಚ್ಚು ಕಡಿಮೆ ಆಗುತ್ತೆ. VXi ಇದು ಟಾಪ್ ಎಂಡ್, ಅಂದ್ರೆ ಈ ವೇರಿಯಂಟ್ ಅಲ್ಲಿ ಇದೆ ಟಾಪ್ ಎಂಡ್ ವ್ಯಾಗನರ್ ಅಲ್ಲಿ. 2020 ಮಾಡಲು ನಿಮ್ಗೆ ಲೋನ್ ಕೂಡ ಆಗುತ್ತೆ. 80% ಲೋನ್ ಆಗುತ್ತೆ. 100% ಸರ್. 100% ಲೋನ್ ಆಗುತ್ತೆ. ಅಂದ್ರೂ ಅಟ್ಲೀಸ್ಟ್ ನಿಮ್ಗೆ 80% ಆದ್ರೂ ಪ್ರೊಫೈಲ್ ಇರೋರ್ಗೆ ಆಗ್ಲೇಬೇಕು. ಆಗತ್ತೆ, ಲೋನ್ ಅಂತೂ ಆಗೇ ಆಗತ್ತೆ. ಇದು ಬೇರೆ ಸರ್ ಡೀಟೇಲ್ಸ್ ಬೇಕು, ಗಾಡಿ ಏನೋ ಆಕ್ಷನ್ ಆಗೈತೆ ಆತರ ಏನಿಲ್ಲ ಸರ್. ಶೋರೂಮ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಳ್ಳಿ. ಬರೀ 15,000 ಗಾಡಿ ಓಡಿದೆ. ಬರೀ 15,000? ಹೌದು ಸರ್, ಬರೀ 15,000 ಓಡಿದೆ. ನ್ಯೂ ಶೇಪ್ ವ್ಯಾಗನರ್ 2020 ಗಾಡಿ. ಇಂಟ್ರೆಸ್ಟ್ ಡೈರೆಕ್ಟ್ ಮಾಡಿ. ಇದು 5,80,000. 5,80,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು 2017-18 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, ಈಕೋ ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ವರ್ಷನ್ ಇದು. ಒಂದ್ಸಲ ಇಂಟೀರಿಯರ್ ಎಲ್ಲ ತೋರಿಸ್ತೀವಿ ಸರ್. ಇಂಟೀರಿಯರ್ ಎಲ್ಲ ನೋಡಬಹುದು. ಫುಲ್ ಟಾಪ್ ಅಂಡ್ ವರ್ಷನ್. ಹೌದು ಸರ್, ಫುಲ್ ಟಾಪ್ ಅಂಡ್ ವರ್ಷನ್. ಬಟನ್ ಸ್ಟಾರ್ಟ್ ಗಾಡಿ ಕೂಡ. 6 ಏರ್ ಬ್ಯಾಗ್, 4 ಏರ್ ಬ್ಯಾಗ್ಸ್ ಸರ್. 4 ಏರ್ ಬ್ಯಾಗ್ಸ್ ಬರುತ್ತೆ. ಅಂದ್ರೆ ಇದಕ್ಕಿಂತ ಫುಲ್ ಟಾಪ್ ಅಂಡ್ ಅಂದ್ರೆ ನಿಮ್ಗೆ ಡಬಲ್ ಇದು ಕ್ರೂಸ್ ಕಂಟ್ರೋಲ್ 6 ಏರ್ ಬ್ಯಾಗ್ಸ್ ಬರುತ್ತೆ ಅಷ್ಟೇ. ಇದರಲ್ಲಿ ಡಿಫ್ರೆನ್ಸ್ ಇರೋದು. ಇದರಲ್ಲಿ ನಿಮ್ಗೆ ಫ್ರಂಟ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಪವರ್ ವಿಂಡೋಸ್, ಆಲ್ಮೋಸ್ಟ್ ಫುಲ್ ಟಾಪ್ ಅಂಡ್ ವರ್ಷನ್ ಸರ್. ಇದು ನಿಮ್ಗೆ ರೇಟ್ ಬಂದ್ಬಿಟ್ಟು 8 lakhs ಹೇಳೋದು, ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ ನಿಮ್ಗೆ 80% ಲೋನ್ ಆಗುತ್ತೆ. ಲೋನ್ ಆಗಂತ ಗಾಡಿ. ಈಕೋ ಸ್ಪೋರ್ಟ್ಸ್ ಹುಡುಕ್ತಿರೋ
ಮಾಡ್ತಿರೋರು ಗಾಡಿಯಲ್ಲಿ ಒಂದು ಸಣ್ಣ ಸ್ಕ್ರಾಚಸ್ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದೆ. ಅದು ಟಾಪ್ ಎಂಡ್ ಡೀಸೆಲ್ ಅಲ್ವಾ? ಹೌದು ಸರ್, ಟಾಪ್ ಎಂಡ್ ವರ್ಷನ್ ಡೀಸೆಲ್ ವರ್ಷನ್, ಟೈಟಾನಿಯಮ್. ರೇಟ್ ನೆಗೋಷಿಯಬಲ್ ಆಗುತ್ತೆ, ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಡೈರೆಕ್ಟ್ ವಿಸಿಟ್ ಮಾಡಬಹುದು. ಓಕೆ ಡನ್. ಓಕೆ, ನಮ್ಮ ಜೊತೆ ಒಂದು ಹುಂಡೈ ಇಯಾನ್ ಇದೆ. ಆ ಇಯಾನ್ ಬಗ್ಗೆ ಹೇಳಿ ಮ್ಯಾಮ್. ಸರ್ ಇದು 2014 ಮಾಡಲು, 14 ಮಾಡಲು ಸಿಂಗಲ್. ಸರ್ ಇದು 2019 ಮಾಡಲು, 2019 ಮಾಡಲು ಸಿಂಗಲ್ ಓನರ್ ಗಾಡಿ, 54,000 ಓಡಿದೆ. ಸೊ ಗಾಡಿ ತುಂಬಾ ಚೆನ್ನಾಗಿ ಮೈಂಟೈನ್ ಕೂಡ ಮಾಡಿದ್ದಾರೆ. ಇದರಲ್ಲಿ ನಾವು ಹೇಳ್ದಂಗೆ ಸರ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಬರುತ್ತೆ, RX3 ಟಾಪ್ ಎಂಡ್ ವರ್ಷನ್ ಇದು. ಹೌದು ಸರ್. ಇದು ಬಂದ್ಬಿಟ್ಟು ನಿಮಗೆ 4,40,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ಅದು ಆಕ್ಚುಲಿ 2018 ಮಾಡಲು 330. ಹೌದು ಸರ್. ಇದು 4 lakh, ಇದು 4,40,000 ಹೇಳೋದು, ನೆಗೋಷಿಯಬಲ್ ಆಗುತ್ತೆ, ಲೋನ್ ಆಗುತ್ತೆ, ಫುಲ್ ಟಾಪ್ ಎಂಡ್ ವರ್ಷನ್ ಗಾಡಿ, ರೇಟ್ ನೆಗೋಷಿಯಬಲ್ ಮಾಡಿ ಕೊಡೋಣ. 19 ಮಾಡಲು ಚಿಕ್ಕ ಗಾಡಿ ತಗೋಬೇಕು, ಒಳ್ಳೆ ಗಾಡಿ ಬೇಕು ಅಂತ ಹೇಳಿದ್ರೆ ಈ ಗಾಡಿನ ನೀವು ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ನಮ್ಮ ಜೊತೆ ಒಂದು ಅಮೇಜ್ ಅಲ್ವಾ? ಹೌದು ಸರ್. ಅಮೇಜ್ ಬಗ್ಗೆ ಹೇಳಿ ಮ್ಯಾಮ್. ಸರ್ ಇದು 2014 ಮಾಡಲು ಗಾಡಿ, ಓನರ್ಶಿಪ್ ಒಂದು ಜಾಸ್ತಿ ಆಗಿದೆ. ನಾನು ಹೇಳ್ದಂಗೆ ಗಾಡಿ ಕಂಡೀಷನ್ ನೋಡಬೇಕು ಸರ್. ಓನರ್ಶಿಪ್ ಏನು 10 ಓನರ್ ಆದ್ರೂ ಗಾಡಿ ಮೈಂಟೈನ್ ಮಾಡಿರೋದ್ರ ಮೇಲೆ ಇರುತ್ತೆ. ಇದು 2014 ಮಾಡಲು ಓನರ್ ಗಾಡಿ. ಗಾಡಿ ಒಂದ್ಸಲ ಇಂಟೀರಿಯರ್ ಎಲ್ಲ ತೋರಿಸಿ ಸರ್. ಇಂಟೀರಿಯರ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಮ್ಯಾಮ್ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಅದೇ ಎರಾ ಗಾಡಿ ಇದು. ಎರಾ ಪ್ಲಸ್ ಅಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ. ಇದು ಎರಾ ಗಾಡಿ ಆಗಿರೋದ್ರಿಂದ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಇದೆ. ಇನ್ನೊಂದು ಏನಂದ್ರೆ ಇದು 280 ನೆಗೋಷಿಯಬಲ್ ಆಗುತ್ತೆ, ರೇಟ್ ಗಾಡಿ ನೆಗೋಷಿಯಬಲ್ ಆಗುತ್ತೆ, ಲೋನು ಆಗುತ್ತೆ. ಮಾಡಲ್ ಇರೋಂಥ ಗಾಡಿ, ರೇಟ್ ನೆಗೋಷಿಯಬಲ್ ಅಲ್ಲಿ ಮಾಡಿಸ್ಕೊಡ್ತೀವಿ. ರೇಟ್ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? 280. ಓಕೆ ಸರ್ ಇದು ರೆಡ್ ಕಲರ್ ಗಾಡಿ, ಗಾಡಿನೇ ಅಟ್ರಾಕ್ಷನ್ ಗಾಡಿ. 2018 ಮಾಡಲು ಸ್ವಿಫ್ಟ್ ಡಿಸೈರ್, ನ್ಯೂ ಶೇಪ್. ಹೌದು ಸರ್. ಗಾಡಿ ತುಂಬಾ ನೀಟಾಗಿ ಮೈಂಟೈನ್ ಕೂಡ ಮಾಡಿದ್ದಾರೆ. ಒಂದ್ಸಲ ಇಂಟೀರಿಯರ್ ಎಲ್ಲ ತೋರಿಸಿ ಸರ್. ಟೈರ್ ಪ್ರೊಫೈಲ್ ನೋಡ್ಬೋದು. ಓವರ್ ಆಲ್ ಟೈರ್ ಪ್ರೊಫೈಲ್ ಮಾತ್ರ ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, AC ಕೂಡ ಬರುತ್ತೆ. ಹೌದು ಸರ್. ಅಂದ್ರೆ ಇದು ನಿಮ್ಗೆ ಬೇಸಿಕ್ ವರ್ಷನ್. ಅಂದ್ರೆ ಇದರಲ್ಲಿ ನಿಮ್ಗೆ ಡಬಲ್ ಏರ್ ಬ್ಯಾಗ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಬಟ್ ಏನಂದ್ರೆ ಕೀ ಸ್ಟಾರ್ಟ್ ಗಾಡಿ. ಹೌದು ಸರ್, ಕೀ ಸ್ಟಾರ್ಟ್ ಗಾಡಿ. ಗಾಡಿ ಮಾತ್ರ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಗಾಡಿ ಬೇಕು ಅನ್ನೋರು, ನ್ಯೂ ಶೇಪ್ ಅಲ್ಲಿ ಬೇಕು ಅನ್ನೋರು. ಹೌದು ಸರ್, ಇದು ಹೊಸ ಅಂದ್ರೆ ಶೋರೂಮ್ ಇಂದಾನೆ ಅವರು ಹಾಕ್ಸ್ಕೊಂಡಿರೋದಂತೆ. ಹೌದು, ಗಾಡಿ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಜಸ್ಟ್ ಒಂದು ವಾಷಿಂಗ್ ಆಗಿ ಗಾಡಿ ಬಂದು ನಿಂತಿರೋದು ನೋಡ್ಬೋದು ಸರ್, ಎಷ್ಟು ನೀಟಾಗಿದೆ ಅಂತ. ರೇಟು ಬಂದ್ಬಿಟ್ಟು 6,25,000 ಹೇಳೋದು, ನೆಗೋಷಿಯಬಲ್ ಅಲ್ಲಿ ಆಗುತ್ತೆ ಸರ್. ರೇಟ್ 6,25,000 ನೆಗೋಷಿಯಬಲ್ ಆಗುತ್ತಲ್ವಾ ಇದು? ಹೌದು ಸರ್. ಓಕೆ, ನಮ್ಮ ಜೊತೆ ಒಂದು ಡಸ್ಟರ್ ಇದೆ. ಈ ಡಸ್ಟರ್ ಬಗ್ಗೆ ಹೇಳಿ ಮ್ಯಾಮ್. ಸರ್ ಇದು 2012 ಮಾಡಲ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಇದು 72,000 ಗಾಡಿ ಓಡಿದೆ. ಬಟ್ ಡಸ್ಟರ್ ಬೇಕು ಅನ್ನೋರು 110 PS ಹುಡುಕ್ತಾ ಇರೋರು. ಸೊ ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಕೂಡ ಕಡಿಮೆಲಿದೆ ಸರ್. ಲೋನ್ ಕೂಡ ಆಗುತ್ತೆ, ಲೋನು ಆಗುತ್ತೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಮತ್ತೆ ನಿಮಗೆ ಈ ಗಾಡಿ ಬಂದು ಡಿಕ್ಕಿ ಫೇಸ್ ನಿಮ್ಗೆ ಜಾಸ್ತಿ, ಗಾಡಿ ಒಳ್ಳೆ ಸ್ಪೇಸ್ ಗಾಡಿ ಅಂತಾನೆ ಹೇಳ್ಬೋದು. ಟಾಪ್ ಎಂಡ್ ಏನಲ್ಲ, ಮಿಡಲ್ ವರ್ಷನ್. ಹೌದು ಸರ್, ಅಂದ್ರೆ ಫ್ಯೂಚರ್ ಇದೆ ಗಾಡಿಯಲ್ಲಿ. ಇದೆ ನೋಡಬಹುದು ನೀವು. ಡಿಫಾಗರ್, ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಮ್ಯಾಗ್ವಿಲ್ ಒಂದು ಬರೋದಿಲ್ಲ, ಇದು ಮ್ಯಾಗ್ವಿಲ್ ತರನೇ ಬರುತ್ತೆ, ಬಟ್ ಮ್ಯಾಗ್ವಿಲ್ ಅಲ್ಲ ಅದು. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 4,60,000 ನೆಗೋಷಿಯಬಲ್ ಅಲ್ಲಿ ಮಾಡಿಸ್ಕೊಡ್ತೀವಿ. 4,60,000 ಕೊಡ್ತಾ ಇದ್ದೀರಾ? ಸರ್ ಹೆಚ್ಚು ಕಡಿಮೆ ಎಲ್ಲ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿ ಅಲ್ಲ. ಲೋನ್ ಆಗುತ್ತೆ ಗಾಡಿ, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ನೋಡಿ. ಮಾರ್ಕೆಟ್ ಅಲ್ಲಿ 5 lakh ಕಮ್ಮಿ ಸಿಗ್ತಾ ಇಲ್ಲ. ಸೊ ಒಳ್ಳೆ ಗಾಡಿ ಕೊಡ್ತಾ ಇದ್ದಾರೆ. RX ಎಲ್ಲು ಸರ್, RX ಎಲ್ಲು 110 PS, 85 ಅಲ್ಲ, 110 PS ಹುಡುಕ್ತಿರೋರು ಖಂಡಿತವಾಗ್ಲೂ ವಿಸಿಟ್ ಮಾಡಿ ಸರ್. ಓಕೆ, ಇದು ಒಳ್ಳೆ ಪವರ್ ಗಾಡಿ. ನಿಮಗೆ ಮೈಲೇಜ್ ಸ್ವಲ್ಪ ಕಮ್ಮಿ ಇರುತ್ತೆ, 14 ಬರ್ಬೋದಲ್ಲ? ಹ್ಞೂ ಸರ್, ಬರುತ್ತೆ. ನಮ್ಮ ಜೊತೆ ಒಂದು i20 ಇದೆ, ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ. ಇದು ಪೆಟ್ರೋಲ್ ಡೀಸೆಲ್ ಮ್ಯಾಮ್? ಸರ್ i20 ಇದು ಡೀಸೆಲ್ ಗಾಡಿ. i20 L8 2014 ಮಾಡಲ ಗಾಡಿ. 14 ಮಾಡಲ? ಹೌದು ಸರ್. ಗಾಡಿ ಇಂಟೀರಿಯರ್ ಎಲ್ಲ ನೋಡಬಹುದು ಸರ್, ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್, ಹೌದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕ್ಸಿದ್ದಾರೆ, ಅಲಾಯ್ ವೀಲ್ ಬರೋದಿಲ್ಲ. ಸೊ ಇಂಟೀರಿಯರ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಒಂದು ಸಿಂಗಲ್ ಏರ್ ಬ್ಯಾಗ್, ABS ಕೂಡ ಬರುತ್ತೆ. ಸಿಸ್ಟಮ್ ಕೂಡ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಇದ್ರ ರೇಟ್ ಕೂಡ 5,80,000 ಹೇಳೋದು ಸರ್. ಹೆಚ್ಚು ಕಡಿಮೆ ಆಗುತ್ತೆ. ಸೊ i20 ಕ್ರೇಜ್ ಇರುತ್ತೆ, i20 L8 ಅಂದ್ರೆ. ಸೊ ಅಂತವ್ರು ಹುಡುಕ್ಬೋದು ಈ ಗಾಡಿನ. ಚೆಕ್ ಮಾಡ್ಕೊಂಡು ಬನ್ನಿ ಸರ್. ಈ ವಿಡಿಯೋದಲ್ಲೇ ನಿಮ್ಗೆ ನೀಟಾಗಿ ತೋರಿಸ್ತಾ ಇದೀವಿ ಡೀಟೇಲ್ಸ್ ಎಲ್ಲ. ಒಂದ್ಸಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಸರ್. ಬಾಡಿ ಲೈನ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. 580, 550? 580 ಸರ್. 580. ಓಕೆ, ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ಎರ್ಟಿಗಾ ಇದೆ. ಸೊ ನಿಮ್ಮ ಹತ್ರ ಎರ್ಟಿಗಾದ್ದು ಸಾಲ ನಿಂತಿದೆ ಅಂತಾನೆ ಹೇಳ್ಬೋದು.
ಸರ್ ಅದೇ ಎರ್ಟಿಗಾ ನಾನು ಹೇಳ್ದಂಗೆ ಇನ್ನೊಂದು ಗಾಡಿ ZDI ಇದೆ ಅಂತ ಹೇಳಿದ್ವಲ್ಲ, ಸೊ ಆ ಗಾಡಿ ಇದು 14 ಮಾಡ್ಲು 14 ಮಾಡ್ಲು ಸೆಕೆಂಡ್ ಓನರ್ಶಿಪ್ ಸೆಕೆಂಡ್ ಆಗ್ಬಿಟ್ಟಿದ್ದಾರೆ. ಬಟ್ ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ. ಇಂಟೀರಿಯರ್ ಎಲ್ಲ ತೋರಿಸಿ ಸರ್. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು, ಫುಲ್ ಬೇಜ್ ಅಂಡ್ ಗ್ರೇ ಫಿನಿಶ್ ಅಲ್ಲಿ ಇದೆ. ನೋಡ್ಬೋದು ಇಂಟೀರಿಯರ್ ಎಲ್ಲ ನೀವು. 8 ಸೀಟರ್ ಗಾಡಿ. ಸೊ 8 ಸೀಟರ್ ಅಲ್ಲಿ ಎರ್ಟಿಗಾ ಗಾಡಿ ಅಂದ್ರೆ 8 ಸೀಟರ್. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಡೈರೆಕ್ಟ್ ಆಗಿ ಬನ್ನಿ. ಯಾಕಂದ್ರೆ 2 ಗಾಡಿ ಇದೆ ನಮ್ಮ ಹತ್ರ, ಎರ್ಟಿಗಾ ZDI ಟಾಪ್ ಎಂಡ್. ಇದು ಕೂಡ ಸರ್ 7,30,000 ಹೇಳ್ತಾ ಇರೋದು. 7,30,000 ಹೆಚ್ಚು ಕಡಿಮೆ ಆಗುತ್ತೆ. ಇಂಟೀರಿಯರ್ ಏನೇನ್ ಬರುತ್ತೆ ಅಂದ್ರೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಡಬಲ್ ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲ್, ಮ್ಯಾಗ್ ವೀಲ್ಸ್, ಆಲ್ಮೋಸ್ಟ್ ಫುಲ್ ಟಾಪ್ ಎಂಡ್ ವರ್ಷನ್. ನಿಮ್ ಕೀ ಸ್ಟಾರ್ಟ್ ಒಂದ್ ಬರುತ್ತೆ, ಯಾಕಂದ್ರೆ ಈ ಗಾಡಿಯಲ್ಲಿ ಬಟನ್ ಸ್ಟಾರ್ಟ್ ಗಳು ಬರಲ್ಲ. ಸೊ ಇವಾಗ ಈಗ ರೀಸೆಂಟ್ ಆಗಿ ಬಟನ್ ಸ್ಟಾರ್ಟ್ ಬಿಟ್ಟಿರ್ಬೋದು. ಅಂದ್ರೆ ಈ ಗಾಡಿ ಮಾತ್ರ ತುಂಬಾ ನೀಟ್ ಅಂದ್ರೆ ತುಂಬಾ ಕ್ಲೀನ್ ಆಗಿದೆ. ನನ್ನ ಫೇವರೇಟ್ ಗಾಡಿ ಅಂತಾನೆ ಹೇಳ್ಬೋದು ಸರ್, ಅಷ್ಟು ನೀಟ್ ಆಗಿದೆ ಗಾಡಿ. 7,30,000 ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ. ಇವಾಗ ಅವರು ತಗೋಬೇಕಂದ್ರೂ ಸಿಗ್ತಾ ಇಲ್ಲ ಗಾಡಿ. ಹೌದು ಸರ್, ಡೀಸೆಲ್ ಗಾಡಿಗಳೇ ಇವಾಗ ಕಡಿಮೆ, ಯಾಕಂದ್ರೆ ಶೋರೂಮ್ ಇಂದಾನೆ ಸ್ಟಾಪ್ ಮಾಡ್ತಾ ಇರೋದ್ರಿಂದ. ಶೋರೂಮ್ ಇಂದ CNG ಗಾಡಿಗಳನ್ನ ಜಾಸ್ತಿ ಇದ್ ಮಾಡ್ತಿದ್ದಾರೆ. ಆದ್ರೆ ನಮ್ ಜನ ಹುಡ್ಕೋದ ಡೀಸೆಲ್ ಗಾಡಿಗಳು, ಲಾಂಗ್ ಹೋಗೋರೆ ನಮ್ ಬೆಂಗಳೂರಲ್ಲಿ ಇರೋರು ಜಾಸ್ತಿ. ಸೊ ಅಂತವರಿಗೆ ಈ ಗಾಡಿ ತಗೊಳ್ಬೇಕಾದ್ರೆ 8 ಸೀಟರ್ ಗಾಡಿ, ಫ್ಯಾಮಿಲಿ ದೊಡ್ಡದಾಗಿರೋರಿಗೆ ಒಳ್ಳೆ ಗಾಡಿ ಮಾತ್ರ ಹೇಳಿ ಮಾಡಿಸಿದ ಗಾಡಿ ಅಂತಾನೆ ಹೇಳ್ಬೋದು ಸರ್. ಅದೇ ಇದು 2010 ಮಾಡ್ಲು i20 ಡೀಸೆಲ್ ಗಾಡಿ. ಸೊ ಲೋ ಮಾಡಲ್ ಅಲ್ಲಿ ನಮ್ಗೆ i20 ಗಾಡಿ ಬೇಕು ಅನ್ನೋರು, ನಮ್ಗೆ ಗಾಡಿ ಫುಲ್ ಟಾಪ್ ಎಂಡ್ ಇರ್ಬೇಕು ಹಂಗಿರಬೇಕಂತನೋರಿಗೆ, ಸೊ ಇದು ಸ್ಪೋರ್ಟ್ಸ್ ವರ್ಷನ್. ಇದ್ರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್, ABS, AC, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ. ಅದು ಬಿಟ್ಟು ಒಳ್ಳೆ ಸೀಟ್ ಗಳು ಕೂಡ ಹಾಕ್ಸ್ಕೊಂಡಿದ್ದಾರೆ. ನೋಡಬಹುದು ಸೀಟ್ ಎಲ್ಲ ಎಷ್ಟು ನೀಟ್ ಆಗಿದೆ ಅಂತ ನೀವೇ ನೋಡಬಹುದು. ಇಂಟೀರಿಯರ್ ಸೀಟು ನಿಮ್ಗೆ ಎಷ್ಟು ಮ್ಯಾಚ್ ಮಾಡ್ಕೊಂಡು ಹಾಕ್ಸಿದಾರೆ ಅಂದ್ರೆ ಗಾಡಿನ ಒಳಗಡೆ ಒಂಥರ ನೋಡಕ್ಕೆ ಅಷ್ಟು ಖುಷಿ ಆಗುತ್ತೆ. ಚೆನ್ನಾಗಿದೆ. ಹೌದು ಸರ್, ತುಂಬಾ ನೀಟ್ ಆಗಿ ಹಾಕ್ಸ್ಕೊಂಡಿದ್ದಾರೆ. ಹೌದು, ಎರಡು ಮಿಕ್ಸ್ ಹಾಕಿದ್ದಾರೆ. ಇನ್ನೊಂದೇನಂದ್ರೆ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಸ್ಪೋರ್ಟ್ಸ್ ವರ್ಷನ್ ಸರ್. ಈಗ ರೇಟ್ ಇದು ಬಂದ್ಬಿಟ್ಟು 3,50,000 ನೆಗೋಷಿಯಬಲ್ ಆಗುತ್ತೆ. ರೇಟ್ ಹೆಚ್ಚು ಕಡಿಮೆ ಆಗುತ್ತೆ, ಲೋನ್ ಆಗಲ್ಲ. ಫುಲ್ ಕ್ಯಾಶ್ ಅಲ್ಲಿ ಇರೋರು, ಡೀಸೆಲ್ ಅಲ್ಲಿ ಬೇಕು, i20 ಬೇಕು ಅನ್ನೋರು, ನಮ್ಮ ಸುಮಾರು ಹುಡುಗರುಗಳೇ ಹುಡುಕೋದು ಸರ್ i20 ಗಾಡಿನ. ಮ್ಯಾಗ್ ವೀಲ್ ಎಲ್ಲ ಇರಬೇಕು, ಸ್ವಲ್ಪ ಹೌದು ಚೆನ್ನಾಗಿರತ್ತೆ ಅಂತ ಹುಡುಗರೇ ಹುಡುಗರು. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ರೇಟ್ ನೆಗೋಷಿಯಬಲ್ ಆಗುತ್ತೆ ಸರ್. ಕೆಲವೊಂದು ಯಾವ್ದಾದ್ರು ಲೋನ್ ಆಗತ್ತೆ ಆಗಲ್ಲ ಅನ್ನೋದು ನನ್ನ ಎಲ್ಲಾ ಡೀಟೇಲ್ಸ್ ಗಳನ್ನು ಕೊಟ್ಟಿದ್ದೀನಿ ಕೂಡ. ನೀವು ಮತ್ತೆ ನಾನು ಕಾಲ್ ಮಾಡಿ ಒಂದು 80,000 ಲೋನ್ ಆಗತ್ತಾ, 50,000 ಲೋನ್ ಆಗತ್ತಾ ಅಂತ ಖಂಡಿತ ಕೇಳಕ್ ಹೋಗ್ಬೇಡಿ. ನಿಮಗೆ ಲೋನ್ ಆಪ್ಷನ್ ಬೇಕು ಅಂದ್ರೆ ಪರ್ಸನಲ್ ಆಪ್ಷನ್ ಇದೆ. ಹೌದು ಸರ್, ಈಗ ಎಲ್ಲ ಆಲ್ಮೋಸ್ಟ್ ಪ್ರೊಫೈಲೇ ಇಲ್ಲ ಅಂದ್ರೂ ಬ್ಯಾಂಕ್ ಅಲ್ಲಿ ಅಕೌಂಟ್ ಸ್ವಲ್ಪ ಅಮೌಂಟ್ ಇದ್ ಮಾಡ್ತೀರಿ, ರನ್ ಆಗ್ತಿದ್ರೆ ಸಾಕು ಲೋನ್ಗಳು ಕೊಡ್ತಾರೆ. ಮಾರ್ಕೆಟ್ ಇದ್ರಲ್ಲಿ ಲೋನ್ಗಳಲ್ಲಿ ಏನಿರುತ್ತೆ ಅಂದ್ರೆ 12 ಮಾಡಲ್ ಅಬೋ ಅವ್ರಿಗೆ ಇಯರ್ ಚೇಂಜ್ ಆಗ್ತಿದ್ದಂಗೆ ನಿಮ್ಗೆ ಮಾಡೆಲ್ ಹೈ ಆಗ್ತಾ ಇರುತ್ತೆ. 12 ಮಾಡಲ್ ಅಬೋ ಲೋನ್ಗಳನ್ನ ಮಾಡಿಸ್ಕೊಡ್ತೀವಿ ಸರ್. 12 ಮಾಡಲ್ ಅಬೋ ಲೋನ್ಗಳನ್ನು ಮಾಡ್ಕೊಡ್ತೀರಾ. ಸೊ ಲೋಟಸ್ ಆಟೋ ಅಂತ, ಸೊ ಇವ್ರದ್ದು ಶೋರೂಮ್ ಹಳೆ ಶೋರೂಮ್ ಇತ್ತು, ಅಲ್ಲಿಂದ ಈ ಕಡೆ ಶಿಫ್ಟ್ ಆಗಿದ್ದಾರೆ, ಹೊಸ ಶೋರೂಮ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ತುಂಬಾ ಕಲೆಕ್ಷನ್ ಇಟ್ಟಿದ್ದಾರೆ, ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಗಾಡಿ ಕಲೆಕ್ಷನ್ ಇದೆ ಆ್ಯಂಡ್ ಜೆನ್ಯೂನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ಇನ್ ಕೇಸ್ ಆಕ್ಸಿಡೆಂಟ್ ಆಗಿದೆ, ಟಚ್ ಆಗಿದೆ, ಅದೆಲ್ಲ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ವಿಡಿಯೋ ಅಂದ ತಕ್ಷಣ ಕೆಲವರು ಹೇಳೋದೇ ಇಲ್ಲ, ಬಂದ್ಬಿಟ್ಟು ಕಸ್ಟಮರ್ಗೆ ಹೇಳ್ತಾರೆ. ಸೊ ನೀವು ನಾವು ಯಾಕೆಂದ್ರೆ ಸರ್ ಸುಮಾರು ಜನ ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ದೂರದಿಂದ ಬರೋರೇ ಹೆಚ್ಚು. ಸೊ ದೂರದಿಂದ ಬರೋರು ಏನಂದ್ರೆ ಅವ್ರು ಒಂಥರ ಕನಸುಗಳನ್ನ ಇಟ್ಕೊಂಡು ಗಾಡಿ ಹಂಗೈತೆ ಹಿಂಗೈತೆ ಅನ್ಕೊಂಡ್ ಬರ್ತಾರೆ. ಇಲ್ಲಿ ಬಂದ್ಮೇಲೆ ಆಕ್ಸಿಡೆಂಟ್ ಆಗೈತೆ ಹಂಗೈತೆ ಹಿಂಗೈತೆ ಅಂದಿದ ತಕ್ಷಣ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೊಂದೇನಂದ್ರೆ ನಮ್ ಕಡೆ ವಾರಂಟಿ ಗ್ಯಾರಂಟಿ ನಿಮಗ್ ಸಿಗಲ್ಲ ಸರ್. ಬೇಕು ಅಂದ್ರೆ ನಾವ್ ಎಕ್ಸ್ಟ್ರಾ, ಯಾಕಂದ್ರೆ ಎಲ್ಲಾನು ಸರ್ಟಿಫೈಡ್ ಇರುತ್ತೆ. ನಿಮಗ್ ಲೋನ್ ಬೇಕು ಅಂತಂದ್ರೆ 10,000 ನೀವು ಹಾಕಿದ್ರೆ, ದುಡ್ಡು ಅಮೌಂಟ್ ಹಾಕಿದ್ರೆ 1 ವರ್ಷ ತನಕ ಅವ್ರು ಯಾವ ತರ ಅಂತಂದ್ರೆ 5 ಲಕ್ಷ ತನಕ ವಾರಂಟಿ ಕೊಡ್ತಾರೆ. ಫುಲ್ ಮೈಂಟೆನೆನ್ಸ್ ಇರುತ್ತೆ. ಯಾವ ತರ ಅಂದ್ರೆ ಗಾಡಿದು ಪ್ರತಿ ಒಂದು ಇಂಜಿನ್, ಗೇರ್ ಬಾಕ್ಸ್, ಮತ್ತೆ ಗಾಡಿ ಶೋರೂಮ್ ಅಲ್ಲೇ ಸರ್ವಿಸ್ 10,000 ತನಕ ಇದೆಲ್ಲ ಇರುತ್ತೆ. ಅದೊಂದು ಬೇಕಂದ್ರೆ ನಿಮಗ್ ಬೇಕಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಅದ್ರ ನಿಮಗ್ ಅವಶ್ಯಕತೆ ಇತ್ತಂದ್ರೆ ಏನಂತ ಹೇಳಿದ್ರೆ ವಾಯ್ಸ್ ಡ್ರೈವ್ ಅಲ್ಲಿ ಪ್ರತಿಯೊಂದು ಗಾಡಿಗೂ ನೀವು ಅವರು ಇದು ಕೊಡ್ಬೇಕು ಅಂತ ಹೇಳಿದ್ರೆ, ವಾರಂಟಿ ಕೊಡ್ಬೇಕಂದ್ರೆ ಗಾಡಿ ಕಂಡೀಷನ್ ಚೆನ್ನಾಗಿರ್ಬೇಕು. ಸುಮ್ಮನೆ ಯಾರು ಕೊಡಕ್ ಹೋಗೋದಿಲ್ಲ. ಯಾಕೆ ಲಾಸ್ ಅದೇ ಸರ್, ಅವ್ರೇನು ಲಾಸ್ ಮಾಡ್ಕೊಂಡು ಕೊಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅವರು ಅವ್ರ 5 ಲಕ್ಷ ತನಕ ನಿಮ್ಗೆ ವಾರಂಟಿ ಕೊಡ್ತಾರೆ ಅಂದ್ರೆ ಅವರು ಗಾಡಿ ಕಂಡೀಷನ್ ಚೆನ್ನಾಗಿದ್ಯಾ, ಎಲ್ಲಾನು ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ, ಇದನ್ನೆಲ್ಲಾನು ನೋಡಿನೇ ಅವ್ರು ಕೊಡ್ತಾರೆ. ಅದನ್ನ ಬಿಟ್ಟು ಸರ್ ಅವರು ನೀವು ಚೆಕ್ ಮಾಡೋದಕ್ಕಿಂತ 10% ಅವ್ರು ಚೆಕ್ ಮಾಡ್ತಾರೆ. ಆದ್ರೂ ನಿಮ್ಮ ಒಂದು ಇದಕ್ಕೆ ನಿಮ್ ಗ್ಯಾರಂಟಿಗೆ ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಗಾಡಿಗಳನ್ನ ತಗೊಳ್ಳಿ.
10,000 ರೂಪಾಯಿಗೆ ಅವ್ರು ವಾರಂಟಿ ಕೊಡ್ತಾರೆ ಅಂದ್ರೆ ಸುಮ್ನೆ ನಾಳೆನೂ ಹಾಳಾಗಬಹುದು ಗಾಡಿ. ವಾರಂಟಿ ಕೊಡ್ತಾರೆ ಅಂದ್ರೆ ಅವರು ನೋಡ್ಬಿಟ್ಟೆ ಆ ಟೈಮ್ಗಳು ಹೆಂಗಿರತ್ತೆ ಅಂತ ಹೇಳಕ್ ಆಗಲ್ಲ. ಆದ್ರಿಂದ ಇನ್ನೊಂದ್ ಏನಂದ್ರೆ ಸರ್, ನಮ್ಮಲ್ಲಿ ಕಮಿಷನ್ ಬೇಸಿಸ್ ಮೇಲೆ ನಾವು ಗಾಡಿಗಳು ಸೇಲ್ ಮಾಡೋದು. ಎಲ್ಲ ಕಸ್ಟಮರ್ ಪಾರ್ಕಿಂಗ್ ಸೇಲ್ ಆಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಗಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಕಮಿಷನ್ ಇರತ್ತೆ. ನೀವು ಅಲ್ಲಿಂದ ಬರ್ತೀರಾ, ನಾವು ಗಾಡಿ ರೇಟ್ ಅಷ್ಟೇ ಅನ್ಕೊಂಡಿರ್ತೀವಿ, ನೀವು ಇಲ್ಲಿ ಬಂದ ತಕ್ಷಣ ಅದು ಇದು ಅಂತ ಜಾಸ್ತಿ ಅದು ಇದು ಅಂತ ನಾವ್ ಯಾವ್ದು ಹೇಳಲ್ಲ ಸರ್. 2% ಕಮಿಷನ್ ಇರತ್ತೆ ಯಾವ್ದೇ ಗಾಡಿ ತಗೊಂಡ್ರು ಅಷ್ಟೇನೆ. ಅದ್ ಬಿಟ್ಟು ನೀವು 3 ಸಾವಿರ RTO ಚಾರ್ಜಸ್ ಇರತ್ತೆ. ದೂರದಿಂದ ಬರೋರು, ಈಗ ದಾವಣಗೆರೆ ಈ ಕಡೆ ಚಿಕ್ಕಬಳ್ಳಾಪುರ ಈ ಕಡೆ ಇರೋರಿಗೆಲ್ಲ 1,500 ಸಾವಿರ CC ಚಾರ್ಜಸ್ ನಾವು ಮಾಡ್ತೀವಿ. ಅದು ನೀವು ತಗೊಂತೀರಲ್ಲ, ಗಾಡಿ ತಗೊಳ್ಳೋರ್ ಕಡೆಯಿಂದಾನೇ ಮಾಡ್ತೀವಿ. ಇವ್ರ ಕಡೆಯಿಂದ ನಮ್ಗೆ ಕಮಿಷನ್ ಇರುತ್ತೆ, ನಿಮ್ ಕಡೆಯಿಂದನೂ ಕಮಿಷನ್ ಇರುತ್ತೆ. ಮತ್ತೆ ಇನ್ನು ಯಾವ್ದಾದ್ರು ಡೀಟೇಲ್ಸ್ ಬೇಕು ಅಂದ್ರು ಸರ್, ಖಂಡಿತ ನಾವು ನಂಬರ್ ಕೊಟ್ಟಿರ್ತೀವಿ. ಅದು ಇಲ್ದಿರ ನಾವು ಕಾಲಿನ ಪಿಕ್ ಮಾಡಿರಂದ್ರೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ ಖಂಡಿತವಾಗ್ಲೂ ರೀಪ್ಲೈ ಮಾಡ್ತೀವಿ. ಇನ್ನೊಂದ್ ಏನಂದ್ರೆ ಸರ್, ನೀವು 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆ ತನಕ ನಮ್ಮ ಆಫೀಸು, 8 ಗಂಟೆ ತನಕ ಇರ್ತೀನಿ ಸರ್. 7:15 ಲಾಸ್ಟ್ ಕಾಲ್ ನಾವು ಪಿಕ್ ಮಾಡೋದು. ಯಾಕಂದ್ರೆ ಮನೆಗೆ ಹೋಗಿರ್ತೀವಿ, ಅವಾಗ ಟೈಮ್ ನಮ್ಗೆ ಇರಲ್ಲ ಕಾಲ್ಗಳು ಪಿಕ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ. ಸೊ ನಿಮಗೆ 6:30 10 ಗಂಟೆ ತನಕ ಎಷ್ಟು ರೆಸ್ಪಾನ್ಸ್ ನಮ್ ಕೈಲಿ ಮಾಡಕ್ಕಾಗತ್ತೋ ಅಷ್ಟು ರೆಸ್ಪಾನ್ಸ್ ಮಾಡ್ತೀವಿ. ಸುಮಾರು ಕಾಲ್ಸ್ ಬರೋದ್ರಿಂದ ಎಲ್ಲೋ ಒಂದ್ 2-3 ಕಾಲ್ಸ್ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅವರು ಸುಮಾರು ಕಂಪ್ಲೇಂಟ್ಸ್ ನಮ್ಗೆ ಕಮೆಂಟ್ ಗಳಲ್ಲಿ ಹಾಕಿ ರುಬ್ತಾರೆ, ಏನ್ರಿ ರೆಸ್ಪೆಕ್ಟ್ ಇಲ್ಲ ಹಂಗೆ ಹಿಂಗೆ ಅಂತ. ನಮ್ಗೆ 1000 ಕಾಲ್ಸ್ ಬರುತ್ತೆ, ಅದ್ರಲ್ಲಿ ಎಲ್ಲೋ ಒಂದ್ 4 ಕಾಲ್ಸ್ಗಳು ನಾವು ನೆಗ್ಲೆಕ್ಟ್ ಮಾಡೋದು ಅಲ್ಲಿ ಕಮೆಂಟ್ ಆಗಿ ಉಳ್ಕೊಬಿಟ್ಟಿರತ್ತೆ. ಸರ್ ನೀವು ಕಾಲ್ ಒಂದ್ಸಲ 2 ಸಲ ಮಾಡಿದ್ರು ಮತ್ತೆ ನಾವು ಆ ಗಾಡಿ ನಂಬರ್ಗಳನ್ನೆಲ್ಲ ತಗೊಂಡು ಕಾಲ್ ಮಾಡಂತ ಪ್ರಯತ್ನ ಮಾಡ್ತೀವಿ. ಎಲ್ಲೋ ಒಂದು 1000 ಕಾಲ್ಸ್ ಅಲ್ಲಿ ನಮ್ಗೆ ಕಾಣ್ದಿರೋ 4 ಕಾಲ್ಸ್ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಯಾಕಂದ್ರೆ ವಾಟ್ಸಪ್ ಮೆಸೇಜ್ ಗಳು ನಾವು ನೋಡ್ತಾ ಇರ್ತೀವಿ, ಅದು ಹಂಗೆ ಇರುತ್ತೆ ಕೂಡ. ನಾವು ನೋಡ್ಬಿಟ್ಟು ಇರೋ ಗಾಡಿಗಳ ಡೀಟೇಲ್ಸ್ ಕೊಡ್ತೀವಿ ಸರ್. ದನ್ ಮ್ಯಾಮ್, ಈ ಶೋರೂಮ್ಗೆ ಎಲ್ಲಿಗೆ ಬರಬೇಕು ಮ್ಯಾಮ್? ಸರ್ ಇದು ನಮ್ಮ ಬನ್ನರ್ಘಟ್ಟ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಬನ್ನರ್ಘಟ್ಟ ನೈಸ್ ರೋಡ್ ಪಕ್ಕದಲ್ಲೇ ನಮ್ಮ ಶೋರೂಮ್ ಇರೋಂಥದ್ದು ಸರ್. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಡೀಟೇಲ್ಸ್, ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಮ್ಯಾಪ್ ನೋಡ್ಕೊಂಡೆ ಬರೋದು. ನಾವು ಲೊಕೇಶನ್ ನ ಕೂಡ ಹಾಕಿರ್ತೀವಿ, ನಿಮ್ಗೆ ಲೊಕೇಶನ್ ಬೇಕಾದ್ರೂ ಕಾಲ್ ಮಾಡಿ ಲೊಕೇಶನ್ ಕಳಿಸ್ತೀವಿ. ಲೊಕೇಶನ್ ಇದ್ ಮಾಡಿ ನೀವು ಬರ್ಬೋದು ಸರ್. ಆಮೇಲೆ ಸ್ವಲ್ಪ ಗಂಟ್ಲು ಕಟ್ಟಬಿಟ್ಟಿದೆ ಸರ್, ಕಿತ್ತೋಗ್ಬಿಟ್ಟಿದೆ. ಡೀಟೇಲ್ಸ್ ಏನಾದ್ರೂ ಸ್ವಲ್ಪ ರಾಂಗ್ ಆಗಿ ಕೇಳಿಸ್ಲಿಲ್ಲ ಆತರ ಇದ್ರೆ ನಾವು ಕಾಲ್ ಮಾಡಿ ಹೇಳ್ತೀವಿ. ಬೇರೆ ಯಾವ್ದಾದ್ರು ಡೀಟೇಲ್ಸ್ ಬೇಕಾದ್ರೆ ಕಿರ್ಚ್ಕೊಂಡು ಈ ಸಲ ಹೇಳಕ್ ಆಗ್ಲಿಲ್ಲ ಅಂತ ಅದೇ ಗಂಟ್ಲ ಸ್ವಲ್ಪ ಕೆಟ್ಬಿಟ್ಟಿದೆ ವೆದರ್ ಚೇಂಜ್ ಆಗೋದ್ರಿಂದ. ಬೇರೆ ಯಾವ್ದೇ ಡೀಟೇಲ್ಸ್ ಬೇಕಾದ್ರೂ ಕಾಲ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಒಂದಲ್ಲ ಅಂದ್ರೆ 2 ನಂಬರ್ 3 ನಂಬರ್ ಹಾಕಿರ್ತೀವಿ. ಯಾವ್ದೋ ಒಂದಕ್ ಮಾಡ್ರಿ ಸರ್, ಇದೇ ನಂಬರ್ ನನ್ನ ನಂಬರ್ಗೆ ಮಾಡ್ಬೇಕು ಅನ್ನೋದಿಲ್ಲ. ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬಿಡ್ರಿ ಸರ್. ನಾವು ಸುಮಾರು ವಿಡಿಯೋಗಳು ಮಾಡೋದ್ರಿಂದ ನಾವ್ ಅದ್ರ ಬಗ್ಗೆ ಹೇಳಂಗೇ ಇಲ್ಲ ಸರ್. ಜಿನಿಯನ್ ಇರೋ ಕಸ್ಟಮರ್ ಮಾತೇ ಇಲ್ಲ, ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತಾರೆ. ಈ ಗಾಡಿ ಅಲ್ಲ ಆ ಗಾಡಿ ಅಲ್ಲ ಅಂತ ಅಂದ್ಬಿಟ್ಟು ನಾವು ಸುಮಾರು ನಿಮ್ ಚಾನಲ್ ಕಡೆಯಿಂದಾನೆ ಎಷ್ಟೋ ಗಾಡಿಗಳನ್ನ ಸೇಲ್ ಮಾಡಿದೀವಿ ಸರ್. ನಮ್ಮಲ್ಲಿ ನಾವು ಜಿನಿಯನ್ ಆಗಿ ನಿಮ್ಗೆ ಹೇಳೋದು ಏನ್ ರೀಸನ್ ಅಂದ್ರೆ, ದೂರದಿಂದ ಬರ್ತೀರಾ, ನೆಕ್ಸ್ಟ್ ನಂಬ್ಕೊಂಡು ನೀವು ರಿಟರ್ನ್ ಬರ್ಬೇಕು. ಗಾಡಿ ಬಗ್ಗೆ ಎಲ್ಲಾ ಡೀಟೇಲ್ಸ್ ಗಳನ್ನು ಕೊಟ್ಟಿದೀವಿ ಕೂಡ. ಕೊಟ್ಟಿಲ್ಲ ನಾವು ಮಿಸ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು, ಫೋನ್ ಮಾಡ್ಬೋದು, ಕೇಳ್ಬೋದು. ಇಷ್ಟು ನಾವ್ ಹೇಳ್ತೀವಿ ಸರ್. ಯಾಕಂದ್ರೆ ಒಂದೊಂದ್ ಗಾಡಿಗಳು ನಮ್ಗೆ ಗೊತ್ತಿಲ್ದಿರ ಕಂಪ್ಲೇಂಟ್ಸ್ ಇರ್ಬೋದು, ಯಾಕಂದ್ರೆ ಎಲ್ಲ ನಾವು ಚೆಕ್ ಮಾಡ್ಕೊಳಕ್ ಆಗಲ್ಲವಲ್ಲ. ಅದರಿಂದ ನಾವು ಸ್ವಲ್ಪ ಗಾಡಿಗಳ ಡೀಟೇಲ್ಸ್ ಇದಾಗಿರುತ್ತೆ ಸರ್ ಅಷ್ಟೇ. ಡನ್. ನಿಮ್ಗೆ ತಗೋಬೇಕು ಅಂತ ಆಸೆ ಇದ್ರೆ ಸೊ ಪ್ಲೀಸ್ ನಿಮ್ ಕಡೆಯಿಂದ ಒಂದು ಮೆಕ್ಯಾನಿಕ್ ನ ಕರ್ಕೊಂಬಂದು ತೋರಿಸ್ಬಿಟ್ಟು ಗಾಡಿ ತಗೊಳ್ಳಿ. ಯಾಕಂತ ಹೇಳಿದ್ರೆ ಅವರು ಜೆನ್ಯೂನ್ ಆಗಿದ್ದಾರೆ, ಅವರೇ ಹೇಳ್ತಾರೆ. ಸೊ ಇದನ್ನ ನನ್ನ ಕಡೆಯಿಂದ ಒಂದು ಪಾಯಿಂಟ್ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.